ಉರಿಯುಂಡ ಕರ್ಪೂರದ ದೇವನಲ್ಲಿ ಬಯಲಾದ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ದೇವನ ದಿವ್ಯ ಕಾರುಣ್ಯವನ್ನು ಪಡೆದು ನಿಸ್ಪತ್ತಿ ಹಣ್ಣಾಗಿ ಅವನೊಡನೆ ಬೆರದಿಹ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಇಷ್ಟಲಿಂಗವ ತಾನಿತ್ತ ಪರಮ ಗುರು ಶ್ರೇಷ್ಠ ಪಥಭ್ರಷ್ಟಕನು ಲಿಂಗಾಯತ ಧರ್ಮ ನೀರ್ಲ ಮಂಗಳಾಂಗ ಮಂತ್ರ ಪುರುಷ ಅಂಗಮನ ಗುಣ ಮನಳಿದು ಸರ್ವಾಂಗ ಲಿಂಗಿಯಾದ ಬಸವ ಪೂಜೆಯ ಮಾಡುವ ಭೃಂಗ ಕುಸುಮದ ಮಧುವ ಹೀರುವ ತೆರದಿ ಲಿಂಗದ ಆನಂದ ಹಣೆಯ ಮದ್ದರ ಬುಬುಕ ಕೆಟ್ಟು ಶರಣೆ ಪೂಜೆಯ ಮಾಡಿರಿ ಸತ್ಭಕ್ತರೇ ಶರಣೆ ಘಮ ಘಮಿಪ ಧೂಪವನು ಕರ್ಪೂರದಾರತಿಯ ರುಚಿಯಾದ ಪಕ್ವಾನ ಲಿಂಗಕ್ಕೆ ಗುರು ಬಸವಣ್ಣನು ಮೆಚ್ಚುವ ತೆರದಿ ಶರಣ ಪದದಲ್ಲಿ ನಡೆದು ಇಳಿಯ ಬದುಕು ಸಾಕು ಎನ್ನುತ್ತ ಈ ಬುದ್ಧಿ ವಿಳ್ಯವ ಪಡೆದು ನಿಸ್ಪತ್ತಿ ಹಣ್ಣಾಗಿ ಪರಮನಿಗೆ ಸಲ್ಲುತ್ತಿರುವ ಶರಣೆ ಭಕ್ತರ ಶರಣೆ ಪೂಜೆಯ ಮಾಡಿರಿ ಶರಣೆ ಪೂಜೆಯ ಮಾಡಿರಿ ಭಕ್ತರೇ बसवेश्वर महात्मा की जय सकल संतों की जय सर्वरू बसवं प्रणवाकारं बसवं शरणं जन्मकुठारं बसवं जन्मकुटारं बसवं नमामि श्री गुरु बसवे प्रणवारूढनो प्रणवस्वरूपनो प्रणव प्रकृति संज्ञनो प्रणव प्रकृति संज्ञनो प्रणव षडंग समरस प्रणव षडंग समरस नम कूडल संगम देवरू नम कूडल संगम देवरू ಇವನಾರವ 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 ಎಂದೆನಿಸದಿರಯ್ಯ ಇವನಾರವ ಎಂದೆನಿಸಿದರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಬಸವ ಗುರುವಿನ ತತ್ವಲೋಕದಿ ಹಬ್ಬಲಿ ಬಸವ ಗುರುವಿನ ತತ್ವ ಲೋಕದಿ ಹಬ್ಬಲಿ ಮನುಜ ಕಲ್ಪಿತ ಜಾತಿ ಹೆರೆ ತೊಲಗಿ ಹೋಗಲಿ ಮನುಜ ಕಲ್ಪಿತ ಜಾತಿ ಹೆರೆ ತೊಲಗಿ ಹೋಗಲಿ ವಿಶ್ವ ಮಾನವ ಪ್ರೀತಿ ಹೊನಲಾಗಿ ಹರಿ ಎಮ್ಮ ಕಾಪಾಡಲಿ ಲಿಂಗ ದೇವನ ಕರುಣೆಯಮ್ಮ ಕಾಪಾಡಲಿ ಲಿಂಗ ದೇವನ ಕರುಣೆ ಎಮ್ಮ ಕಾಪಾಡಲಿ ಗುರು ಬಸವಂಗೆ ಶರಣಾಗಿಹೇ ಶ್ರೀ ಗುರು ಬಸವಂಗೆ ಶರಣಾಗಿಯೇ ಲಿಂಗ ದೇವನಿಗೆ ಶರಣಾಗಿಹೇ ಲಿಂಗ ದೇವನಿಗೆ ಶರಣಾಗಿಯೇ ಶರಣ ಗಣಕ್ಕೆ ಶರಣಾಗಿಹೇ ಶರಣಗಣಕ್ಕೆ ಶರಣಾಗಿಯೇ ಕರುಣ ಪ್ರಸಾದ ಸ್ವೀಕರಿಸಿಹೇ ಕರುಣಾ ಪ್ರಸಾದ ಸ್ವೀಕರಿಸಿಯೇ ಗಣ ಪದವಿಯನ್ನು ನಾ ಹೊಂದಿಹೇ ಗಣ ಪದವಿಯನ್ನು ನಾ ಹೊಂದಿಯೇ ಗಣ ಪದವಿಯನ್ನು ನಾ ಹೊಂದಿಹೇ ಗಣ ಪದವಿಯನ್ನು ನಾ ಹೊಂದಿಯೇ ಸಾಂಬ ಸದಾ ಶಿವ 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 ಸಾಂಬ ಸಾಂಬ ಸದಾ ಶಿವ 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 ಸಾಂಬ ಸದಾ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ
ಬಸವ ಓಂ ಬಸವ ಓಂ ಬಸವ ಓಂ ಬಸವ ಓಂ ಗುರು ಬಸವ ಓಂ ಬಸವ ಓಂ ಬಸವ ಓಂ ಬಸವ ಓಂ ಲಿಂಗದೇ ಓಂ ಲಿಂಗದೇ ಓಂ ಲಿಂಗದೇ ಓಂ ಘನಲಿಂಗದೇ 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 ಓಂ ಬಸವ ಓಂ ಬಸವ ಓಂ ಬಸವ ಓಂ ಗುರು ಬಸವ ಓಂ ಬಸವ ಓಂ ಬಸವ ಓಂ ಬಸವ ಓಂ ಗುರು ಬಸವ ಓಂ ಬಸವ ಓಂ ಬಸವ ಹೇ ಪರಮಾತ್ಮ ಲೋಕದ ಮೇಲಾಡೋಣ ಇಷ್ಟಲಿಂಗವ ನೀಡಿ ಶ್ರೇಷ್ಠ ಮಾಧವ ತೋರಿ ಲಿಂಗಾಯತ ಧರ್ಮವ ಕೊಟ್ಟ ಮಹಿಮನ ಗುಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ ದೇವನ ಹಬ್ಬನ ನಂಬಿ ಶ್ರದ್ಧೆ ಸಾಗುತ್ತ ಅರಿವಿನ ನಿಲುವನ್ನು ಪಡೆದ ಸದ್ಭಕ್ತನ ಮೇಲೆ ಹೂವ ಸೂರ್ಯಾಡೋಣ ಗುರು ಬಸವನ ಮೇಲೆ ಧರ್ಮ ಹೂವ ಸೂರ್ಯಾಡೋಣ ಕರ್ತನಿಗಲ್ಲದೆ ಕುಚಿತ ಗೆರಗಿನು ಎಂದು ಛಲವ ಕೊಟ್ಟ ವೀರ ಮಹೇಶನ ಮೇಲೆ ಹೂವ ಸೂರ್ಯಾಡೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ ನಾನು ಎನ್ನುವ ಹಮ್ಮನು ಹರಿಯುತ್ತ ದೇವನಿಗೊಲಿವು ಬರಿದು ಲಿಂಗದೇಹಿಯಾಗಿಹ ಪ್ರಾಣಲಿಂಗಿಯ ಮೇಲೆ ಹೂವ ಸೂರ್ಯಾಡೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ ಸತಿಸುತ್ತ ಬಳಗ ದೇವಗೆ ಸತಿಯಾದ ದಿವ್ಯ ಶರಣನ ಮೇಲೆ ಹೂವ ಸೂರ್ಯಾಡೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ ಸ್ಥಳದಲ್ಲಿ ನಿಂತ ಕರುಣೆಯ ಮೇಲೆ ಹೂವ ಸೂರ್ಯಾಡೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಶ್ರೀ ಶರಣೆ ಮೇಲೆ ಶುಭ ಹರ್ಷುತ್ತ ನಾವು ಹೂವ ಸೂರ್ಯಾಡೋಣ ಗುರು ಬಸವಣ್ಣನ ಶ್ರೀರಕ್ಷೆ ಇರಲೆಂದು ಶರಣ ಬಂಧುಗಳೆಲ್ಲ ಒಂದಾಗಿ ಹರಸಿರಿ ಹೂವ ಸೂರ್ಯಾಡೋಣ ಶ್ರೀ ಶರಣೆಯ ಮೇಲೆ ಶುಭ ಹರ್ಷುತ್ತ ನಾವು ಹೂವ ಸೂರ್ಯಾಡೋಣ ಗುರು ಬಸವಣ್ಣನ ಶ್ರೀರಕ್ಷೆ ಇರಲೆಂದು ಐಕ ಬಾಳು ಸುಖಮಯವಾಗಲೆಂದು ಹೂವ ಸೂರ್ಯಾಡೋಣ ಶ್ರೀ ಶರಣೆಯ ಮೇಲೆ ಶುಭ ಹರ್ಷುತ್ತ ನಾವು ಹೂವ ಸೂರ್ಯಾಡೋಣ ಗುರುಲಿಂಗ ಜಂಗಮದ ಕಾರುಣ್ಯವಿರಲೆಂದು ಶರಣ ಬಂಧುಗಳೆಲ್ಲ ಒಂದಾಗಿ ಹರಸಿರಿ ಹೂವ ಸೂರ್ಯಾಡೋಣ ಶ್ರೀ ಶರಣೆಯ ಮೇಲೆ ಶುಭ ಹರ್ಷುತ್ತ ನಾವು ಹೂವ ಸೂರ್ಯಾಡೋಣ ಆಯುಷ್ಯ ಆರೋಗ್ಯ ಐಶ್ವರ್ಯ ಸೂರ್ಯಾಡೋಣ ಶ್ರೀ ಶರಣೆಯ ಮೇಲೆ ಬಸಮ್ಮ ತಾಯಿಯವರ ಮೇಲೆ ಶುಭ ಹರ್ಷುತ್ತ ನಾವು ಹೂವ ಸೂರ್ಯಾಡೋಣ ಸತ್ಕೀರ್ತಿ ಸಂಪದ ನಿಮ್ಮದಾಗಲೆಂದು ಸಚ್ಚಿದಾನಂದನ ಕರುಣೆಯ ಹರಸಿರಿ ಹೂವ ಸೂರ್ಯಾಡೋಣ ಶ್ರೀ ಶರಣೆಯ ಮೇಲೆ ಶುಭ ಹರ್ಷುತ್ತ ನಾವು ಹೂವ ಸೂರ್ಯಾಡೋಣ ಬಸವ ಜ್ಯೋತಿ ಬೆಳಗಲಿ ಬೆಳೆಸಲಿ ಬೆಳೆಸಲಿ ವಿಶ್ವಪ್ರೇಮ ಬೆಳೆಸಲಿ ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ ಬೆಳೆಸಲಿ ಬೆಳೆಸಲಿ ವಿಶ್ವಪ್ರೇಮ ಬೆಳೆಸಲಿ ಮೇಲು ಕೀಳೆಂಬ ಅಸಮತೆ ಅಳಿಯಲಿ
ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ ಬೆಳೆಸಲಿ ಬೆಳೆಸಲಿ ನದಿಯಲಿ ದೇವ ಧರ್ಮದ ಮೂಲ ಭಾವು ನಾಥವ ಇಳಿಸಲಿ ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ ಬೆಳೆಸಲಿ ಬೆಳೆಸಲಿ ಸಲ್ಲಲಿ ಗುರು ಬಸವಣ್ಣನ ವಚನಾಮೃತದಲ್ಲಿ ಪರಮಾನಂದವ ಮನುಕುಲ ಪಡೆಯ ಬೆಳೆಸಲಿ ವಿಶ್ವ ಪ್ರೇಮ ಬೆಳೆಸಲಿ ರಥ ಜನ ರಕ್ಷಕ ಗುರು ಬಸವಗೆ ನಮ ಪತಿತೋದ್ಧಾರಕ ಮಹಾಕರುಣಿಗೆ ನಮೋ ಶ್ರೀಲಿಂಗ ದೇವನ ಕಂದಗೆ ನಮೋ ನಮೋ ಮಂಗಲ ಜೈ ಗುರು ಬಸವೇಶ್ವರ ಕಾಪಾಡಲೆಂದು ಗುರು ಬಸವಣ್ಣನ ಶ್ರೀರಕ್ಷಿರಲೆಂದು ಆಯುಷ್ಯ ಆರೋಗ್ಯ ನಿಮಗಿರಲಿ ಶುಭವನ್ ಶ್ರೀ ಶರಣೆಗೆ ಮಾನವ ಜನ್ಮದೆಂದು ಸಚ್ಚಿದಾನಂದನ ಸ್ಮರಿಸುತ್ತ ಹರಸಿರಿ ಬೆಳಗಿರಿ ಬೆಳಗಿರಿ ತಾರೆಗಳ ನಡುವಿನ ಚಂದಿರನೆ ಮಾತಾ ಪಿತನು ನೀ ಬಂಧು ಬಳಗವು ನೀ ಭಕ್ತ ಜನ ಮನುರಾಧಿತ ಭಕ್ತ ಜನ ಮನುರಾಧಿತ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರಗುರು ಶರಣ ವಿಭು ಮೋಹಾರೈತನು ನೀ ಮಮತಾ ಸೈತನು ನೀ ಮಾಯಾ ದೂರಕನಿ ಮುಕುತಿಯ ದಾಯಕನೇ ಮನುಕುಲ ಜ್ಯೋತಿಯು ನೀ ಕ್ರಾಂತಿಯ ವೀರನು ನೀ ಶಾಂತಿಯ ಹೊನಲನು ಹರಿಸಲು ಬಂದ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ विश्व गुरु बसवेश्वर महात्मा की जय शरण माता कमारी माता की जय सकल शरण संतों की जय शरण ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಈ ವರ್ಷದ ಪ್ರಶಸ್ತಿಯನ್ನು ಸ್ವೀಕರಿಸಿರುವಂತಹ ಪರಮ ಪೂಜ್ಯರನ್ನ ಆಹ್ವಾನಿಸುತ್ತೇನೆ.
ಪಾಪಗಳಿಲ್ಲ, ಉಸಿರಾಡು ಬಿರುನುಡಿಗಳಂತಿಲ್ಲ. ಮನದಿ ತನ್ನದೆನ್ನುವದೆಲ್ಲ ಮರೆತು ನಿಂತವ ಆಗ, ತನ್ನದೆನ್ನುವದೆಲ್ಲ ಮರೆತು ನಿಂತವ ಆಗ. ಸಂತನೆಂದರೆ ಯೋಗಿ ಮುದ್ದು ರಾಮ, ಸಂತನೆಂದರೆ ಯೋಗಿ ಮುದ್ದು ರಾಮ. ನಾನಿರಿದು ನೀರಿದು ಎಂದವನೇ ವಿಜಯೋಗಿ, ನಾನಿರಿದು ನೀರಿದು ಎಂದವನೇ ವಿಜಯೋಗಿ. ಜಾತಿ ಮತ ಬಲದಿಂದ ದೂರ ಅವನಾತ್ಮ, ಜಾತಿ ಮತ ಬಲದಿಂದ ದೂರ ಅವನಾತ್ಮ. ಸೇವಕನ ಭಾವದಲ್ಲಿ ನಿಂತರದು ನೀ ವಿಜಯ, ಸೇವಕನ ಭಾವದಲ್ಲಿ ನೀ ವಿಜಯ. ಶರಣ ಶಿವನು ಮುದ್ದು ರಾಮ, ಶರಣ ಶಿವಶಂಕರನು ಮುದ್ದು ರಾಮ. ಅನುಭವದ ನೆಲೆಯಿಂದ ನಿಜವರಿಗ ಸಿದ್ಧನಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಲೇನು. ಕಲ್ಲು ಮಾಡಿದೆವೆಲ್ಲ ಮಾಡಬರಿ ಒಂದೇ ಬಗೆ, ಅವನಾತ್ಮ ನಿರ್ಮಲವೋ ಮುದ್ದು ರಾಮ, ಅವನಾತ್ಮ ನಿರ್ಮಲವೋ ಮುದ್ದು ರಾಮ. ಬಿತ್ತಿ ಭಕ್ತಿಯ ಬೀಜ. ಜೊತೆಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿರುವಂತ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಮಾನ್ಯ ಈ ಕಾರ್ಯಕ್ರಮದಲ್ಲಿ ಇವತ್ತು ಲೋಕಾರ್ಪಣೆಗೊಳ್ಳುತ್ತಿರುವಂತಹ ಕೃತಿಗಳನ್ನ ಪರಿಚಯ ಮಾಡಲಿರುವಂತಹ ಮತ್ತು ಪ್ರಕಾಶನದ ಮಾಲೀಕರಾದಂತಹ ಡಾಕ್ಟರ್ ಬಸವರಾಜ್ ಕೊನೆಕ್ ಅವರಿಗೆ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕು ಅಂತ ಹೇಳಿ. ಗಂಡ ಹೆಂಡತಿ ನೆಮ್ಮದಿಯಿಂದ ಸಂತೋಷದಿಂದ ನಗುನಗುತ್ತಾ ಬಾಳನ್ನು ಸವಿಸ್ತಾರೆ. ಅವರ ಬದುಕು ಬಂಗಾರವಾಗಿರ್ತದೆ. ಎತ್ತು ಎರಿಗಳಿದ್ದು ಕೋಣ ಕೆರಿಗಳಿದ್ದು ಅಂದಂಗೆ ಹೆಂಡತಿ ಒಂದು ಕಡೆ ಗಂಡ ಒಂದು ಕಡೆ ಇದ್ದರೆ ಅದು ಸಂಸಾರ ಆಗುವುದಿಲ್ಲ, ಸಂಹಾರ ಆಗ್ತದೆ. ಆದರೆ ಶರಣ ಜೀವನ, ಶರಣ ಸಂಸ್ಕೃತಿ ಏನು ಕಲಿಸ್ತದೆ ಅಂದರೆ, ಮೊದಲು ನೀನು ದಾಂಪತ್ಯ ಜೀವನವನ್ನು ಯಶಸ್ವಿಯಾಗಿ ನಡೆಸು. ಸತಿ ಬಿಡಿದು ನಿರ್ವಾಣ ಸತಿಯನ್ನು ಕಂಡರು ನಮ್ಮ ಶಿವಶರಣರು. ಯಾ ಮನುಷ್ಯ ಸತಿಯನ್ನು ಪ್ರೀತಿಸಿ ಓಲೈಸಿ ಒಲಿಸಿ ಬದುಕ್ತಾನೆ, ಅವನ ಜೀವನ ಸ್ವರ್ಗ ಸದೃಶವಾಗಿರ್ತದೆ. ಮನೆಯಲ್ಲಿ ಹೆಂಡತಿಗೆ ನೆಮ್ಮದಿ ಇಲ್ಲದಂತೆ ಮಾಡಿ ಅವಳಿಗೆ ಹಿಂಸೆ, ಕ್ರೂರತೆ, ಕೆಟ್ಟ ವರ್ತನೆ ಮಾಡಿದ ಮನುಷ್ಯ ನರಕದಲ್ಲಿ ವಾಸಿಸಿದಂತಾಗ್ತದೆ. ಅವನ ಬದುಕು ಬಹಳ ದುರಂತಮಯದಿಂದ ಕೂಡಿರ್ತದೆ ಅನ್ನುವಂಥದ್ದು. ಇವತ್ತು ಬಸವರಾಜ್ ಕೊನೆಕ್ ಅವರು ತಮ್ಮ ದಾಂಪತ್ಯ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ಅನುಭವಿಸಿ ಅವರು ಲಿಂಗೈಕ್ಯರಾದ ಮೇಲೂ ಕೂಡ ತಮ್ಮ ಹೆಂಡತಿಯ ಸ್ಮರಣೆಯಲ್ಲಿ 13 ವರ್ಷಗಳಿಂದ ಒಂದು ಪ್ರಶಸ್ತಿಯನ್ನು ನೀಡುವುದರ ಮೂಲಕ, ಆ ನೆನಪನ್ನು ಮಾಡಿಕೊಳ್ಳುವುದರ ಮೂಲಕ ಸತಿ ಹಿಡಿದು
ನಿರ್ವಾಣ ಸತಿಯನ್ನು ಕಾಣುವ ಶರಣ ಪದ್ಧತಿ, ಶರಣ ಸಂಸ್ಕೃತಿಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಭಾಳ ಮಂದಿಗೆ ಹೆಂಡತಿ ಇದ್ದಾಗ ಬೆಲೆ ಗೊತ್ತಿರೋದಿಲ್ಲ. ನಾವು ಎಲ್ಲವನ್ನೂ ಕಳೆದುಕೊಂಡ ಮೇಲೆ ಅದರ ಬೆಲೆ ಗೊತ್ತಾಗ್ತದೆ. ಮನುಷ್ಯನಿಗೆ ಕಣ್ಣಿದ್ದಾಗ ಕಣ್ಣಿನ ಬೆಲೆ ಗೊತ್ತಾಗಲ್ಲ, ಹಲ್ಲಿದ್ದಾಗ ಹಲ್ಲಿನ ಬೆಲೆ ಗೊತ್ತಾಗಲ್ಲ, ಕಾಲುಗಳಿದ್ದಾಗ ಕಾಲಿನ ಬೆಲೆ ಗೊತ್ತಾಗೋದಿಲ್ಲ. ಕಿಡ್ನಿ, ಹಾರ್ಟು ಇವೆಲ್ಲ ಬಹಳ ಮೌಲಿಕವಾದ ವಸ್ತುಗಳು. ಕಳೆದುಕೊಂಡಾಗ ಅವುಗಳ ಬೆಲೆ ಗೊತ್ತಾಗ್ತದೆ. ಹಾಗೆ ಮನುಷ್ಯನಿಗೆ ಹೆಂಡತಿಯನ್ನು ಕಳೆದುಕೊಂಡಾಗ ಅವಳ ಬೆಲೆ ಗೊತ್ತಾಗುತ್ತದೆ. ಇದ್ದಾಗ ಕಾಲ ಕಸವಾಗಿ ಕಾಣುವಂಥ ಜನಗಳೇ ಹೆಚ್ಚು. ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಭಗವಾನ್ ಬುದ್ಧ ಒಂದು ದಿವಸ ಹೊರಟಾಗ ಯಾರೋ ಬಂದು ಕೇಳ್ತಾರೆ, ಒಬ್ಬ ಹೆಣ್ಣುಮಗಳು, ನನ್ನ ಮಗ ಸತ್ತಿದ್ದಾನೆ, ಅವನನ್ನು ಬದುಕಿಸ್ಬೇಕು, ಅದಕ್ಕೆ ಹೇಗಾದರೂ ಮಾಡಿ ಬದುಕಿಸಿ ಬುದ್ಧದೇವ ಅಂತ ಕೇಳ್ತಾರೆ. ಅವಾಗ ಬುದ್ಧ ಹೇಳಿದ್ದು, ಸಾವಿಲ್ಲದ ಮನೆಯ ಸಾಸಿವೆ ಕಾಳು ತಗೊಂಡ್ರೆ ತಂದು ಕೊಟ್ಟರೆ ನಾನು ನಿನ್ನ ಮಗನಿಗೆ ಬದುಕಿಸ್ತೀನಿ. ಬಹುಶಃ ಈ ಮಾತಕ್ಕೆ ಭಾಳ ಸರಳ ಅನ್ನಿಸ್ತು. ಒಂದು ಸಾಸಿವೆ ಕಾಳು ಒಬ್ಬರ ಮನೆಗೆ ಹೋಗಿ ತಂದು ಕೊಡೋದು ಏನು ದೊಡ್ಡ ವಿಷಯ ಅಲ್ಲ ಅಂತ. ಆದರೆ ಯಾರ ಮನೆಯೊಳಗೆ ಸಾವಿಲ್ಲ, ನೋವಿಲ್ಲ, ಕಷ್ಟಗಳಿಲ್ಲ. ಎಲ್ಲರ ಮನೆಗೆ ದೋಷಗಳು, ತೂತುಗಳೇ. ಎಲ್ಲ ಕಡೆ ಸಾವು ಸಮಸ್ಯೆಗಳಿದ್ದಾಗ ಭಗವಾನ್ ಬುದ್ಧನಿಗೆ ಆಕೆ ಬಂದು ಹೇಳ್ತಾಳೆ, ಎಲ್ಲಿಯೂ ಕೂಡ ಸುಖಿಗಳಿಲ್ಲ, ಎಲ್ಲರೂ ದುಃಖಿಗಳಿದ್ದಾರೆ, ಎಲ್ಲರ ಮನೆಗೆ ಸಾವು ನೋವುಗಳಿವೆ. ಅಮ್ಮ, ಇದು ನನಗೆ ಮೊದಲೇ ಗೊತ್ತಿತ್ತು. ಆದರೆ ನಿನಗೆ ಒಂದೇ ಸತಿಗೆ ಇದು ಆಗೋದಿಲ್ಲ ಅಂತ ಹೇಳೋದು ಹೇಗೆ ಅಂತ ಉಪಾಯವಾಗಿ ಹೇಳಿದ್ದೇನೆ. ಅದಕ್ಕೆ ಸಾವನ್ನು ಗೆಲ್ಲತಕ್ಕಂಥ ದಾರಿಗಳಿಲ್ಲ. ಎಲ್ಲರೂ ಸಾವಿಗೆ ಒಂದು ದಿವಸ ಶರಣಾಗಲೇಬೇಕು. ಅದಕ್ಕೆ ಚಿಂತಿಸಬೇಡ. ಕಳೆದ ಮಗುವಿನಕ್ಕಿಂತ ಇದ್ದ ಬದುಕನ್ನು ಚೆನ್ನಾಗಿ ರೂಪಿಸಿಕೋ ಅಂತ. ಜಗತ್ತಿನೊಳಗೆ ಎಲ್ಲರೂ ಸಾವು ನೋವುಗಳಿಗೆ ಒಳಗಾಗ್ತೀವಿ. ವಿ ಆರ್ ಇನ್ ಕ್ಯೂ. ಒಂದು ಸರದಿಯಲ್ಲಿ ನಿಂತಿದ್ದೇವೆ. ಯಾರು ಮುಂದೆ ಹೋಗ್ತಾರೆ, ಯಾರು ಹಿಂದಕ್ಕೆ ಹೋಗ್ತಾರೆ. ಇದು ಮೃತ್ಯುಲೋಕ. ಈ ಮೃತ್ಯುಲೋಕದಲ್ಲಿ ಯಾರೂ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಸಾವಿನ ನೋವನ್ನು ಉಡಿಯಲ್ಲಿ ಕಟ್ಟಿಕೊಂಡೇ ಹುಟ್ಟಿ ಬಂದಿದ್ದೇವೆ. ಹುಟ್ಟು ಆಕಸ್ಮಿಕ, ಸಾವು ಸ್ವಾಭಾವಿಕ. ಇದು ಫಿಲಾಸಫಿ. ಬಸವರಾಜ್ ಕೊನೆಕ್ಕವರು ಎಷ್ಟೋ ಸತಿ ನೋವಿನಿಂದ ಮಾತು ಹೇಳ್ತಾರೆ. ಶಾ ಬಜಾರ್ ಬಂಡಕ್ಕವ್ರ ಮನೆಯಲ್ಲಿ ಒಂದು ರೂಮಿನಲ್ಲಿ ಒಲೆ ಕಡೆ ತಲೆ ಮಾಡಿ ಮಲಗಿದರೆ ಕಾಲು ಬಂದು ಹೊಸ್ತಲಿಗೆ ಹತ್ತಿತ್ತು. ಒಂದು 10x10 ರೂಮ್ನಲ್ಲಿ ಸಂಸಾರ ಮಾಡುವಾಗ ಜೊತೆಗಿದ್ದಾಕಿ. ಆದರೆ ಇವತ್ತು ಶೋರೂಮ್ ಕಟ್ಟಿಸಿದ್ದೇನೆ, ಮಾಲ್ ಕಟ್ಟಿಸಿದ್ದೇನೆ, ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಿದ್ದೇನೆ, ಅದನ್ನು ನೋಡಲಿಕ್ಕೆ ನನ್ನ ಹೆಂಡತಿ ಇಲ್ವಲ್ಲ ಅಂತ ನೋವಾಗ್ತದೆ. ಬಹುಶಃ ಆ ನೋವನ್ನು ದೂರ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಜನ ತಮ್ಮ ಸತಿಯರ ನೆನಪಿನಲ್ಲಿ ತಾಜ್ ಮಹಲ್ಗಳನ್ನು ಕಟ್ಟಿಸಿದ್ದಾರೆ. ಅನೇಕ ಮಹಲ್ಗಳು, ಮಂದಿರಗಳು, ದೇವಾಲಯಗಳಿಗೆ ದತ್ತಿ ದಾನ ಧರ್ಮಗಳನ್ನು ಕೊಡುವುದರ ಮೂಲಕ ತಮ್ಮ ನೆನಪು ಶಾಶ್ವತವಾಗಿ ಉಳಿಯುವಂತೆ ಮಾಡಿದ್ದಾರೆ. ಬಹುಶಃ ಬಸವರಾಜ್ ಕೊನೆಕವರು ಕೂಡ ಭಾಳ ಮಂದಿ ಟೀಕಿಸ್ಬೋದು, ಏನಪ್ಪ ಹೆಂಡತಿ ಪುಣ್ಯತಿಥಿ ಮಾಡ್ತಾನೆ. ನಮ್ಮಲ್ಲಿ ಹೆಣ್ಮಕ್ಳಂದ್ರೆ ಕಾಲು ಕಸ, ಹೆಂಡತಿ ಅಂದರೆ ಕಮ್ಮಿ. ಹೆಂಡತಿ ನೆನೆಸ್ಕೊಳ್ಳೋದೇನು? ಜೀವನದ ಸಾರ್ಥಕತೆ. ಒಂದೇ ಮಾತು ಹೇಳ್ತೀನಿ ನಾನು, ನನ್ನ ಅನುಭವ. ಯಾರ ಮನೆಯಾಗ ಹೆಂಡತಿ ನೆಮ್ಮದಿಯಿಂದ ಸುಖದಿಂದ ಇರ್ತಾಳೆ ಅವನಂತ ರಾಜ ಇನ್ನೊಬ್ಬಿಲ್ಲ. 1000 ಕೋಟಿ ರೂಪಾಯಿ ಗಳಿಸಲಿಕ್ಕೆ ಮನೆಗೆ ಹೆಂಡತಿ ಸುಖದಿಂದ ಇರಲಿಲ್ಲ, ನೆಮ್ಮದಿಯಿಂದ ಇರಲಿಲ್ಲ ಅಂದ್ರೆ ಅವನ ಜೀವನ ಆ 1000 ಕೋಟಿ ರೂಪಾಯಿ ಮಣ್ಣಾಗ ಹಾಕಬೇಕು. ಸುಖದಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ನೆಮ್ಮದಿಯಿಂದ ಇರಬೇಕು, ಹೊರಗೆ ಕೆಲಸ ಮಾಡಿ ದುಡಿಯಬೇಕು, ಬೆಳೆಯಬೇಕು ಅಂದರೆ ನಮ್ಮ ಹೆಂಡತಿಯರು ಮನೆಯಲ್ಲಿ ಸುಖವಾಗಿರಬೇಕು. ಯತ್ರ ನಾರೆಸ್ತು ಪೂಜ್ಯತೆ ತತ್ರ ರಮಂತೆ ದೇವತಃ. ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೆ, ಗೌರವಿಸಲ್ಪಡ್ತಾರೆ, ಅವರು ನೆಮ್ಮದಿಯಿಂದ ಇರ್ತಾರೆ, ಆ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ಸಮಾಧಾನ, ಸುಖ ಎಲ್ಲವೂ ನೆಲೆಸ್ತದೆ. ಆದರೆ ಯಾವ ಮನೆಯಲ್ಲಿ ಹೆಂಡತಿ ನೆಮ್ಮದಿಯಿಂದ ಇರಲ್ಲ ಆ ಮನೆಯಲ್ಲಿ ದೆವ್ವಗಳು ಕೂಡ ವಾಸಿಸುತ್ತದೆ. ಈ ದೃಷ್ಟಿಯಿಂದ ಕೊನೆಕವರು ಅದೃಷ್ಟವಂತರು. ಏಕನಾಮಿ ಸದಾ ಪ್ರೇಮಿ ಅಂತ. ಅವ್ರ ಹೆಸರು ಬಸವರಾಜ್, ಹೆಂಡತಿ ಹೆಸರು ಬಸಮ್ಮ. ಬಸವ ಭಕ್ತರು. ಇವೆಲ್ಲ ಕಾಕತಾಳೀಯನೇ. ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ಹಿಂಗೆ ಅಪರೂಪಕ್ಕೆ ಹೆಸರು ಜೋಡಿಯಾಗಿರೋದು. ಇವೇನು ಹೇಳಿ ಮಾಡಿಸಿದ್ದಲ್ಲ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್.
ಎಲ್ಲರ ಮದುವೆಗಳು ಸ್ವರ್ಗದಲ್ಲಿ ಆಗ್ತವೆ, ಇಲ್ಲಿ ಬಂದು ಕನೆಕ್ಷನ್ ಸಿಗ್ತದೆ. ಹಂಗೆ ಆಕಸ್ಮಿಕ ಹುಡುಗಿ ಕಾಶಿನಾಥ್ ರಾಯ್ ಪಾಟೀಲ್ರು ಒಬ್ಬ ಬಡ ಹುಡುಗ ಕೆಲಸ ಮಾಡಿಕೊಂಡು ಬದುಕುವಂಥ ಧೈರ್ಯ ಇದೆ, ಸರ್ಕಾರಿ ನೌಕರಿ ಬೇಡ, ಪ್ರೈವೇಟ್ ಒಂದು ವ್ಯವಹಾರ ಮಾಡಿ ಬದುಕ್ತೀನಿ ಅಂತ ಧೈರ್ಯ ಅದ, ಮುಂದೊಂದು ದಿವಸ ಬೆಳೀತಾನಂತ ಅವರು ದೂರದೃಷ್ಟಿ ಇಟ್ಕೊಂಡು ಹೆಣ್ಣನ್ನು ಕೊಟ್ಟರು. ಅವ ಬಹುಶಃ ಏನು ಹುಂಡನೂ ಕುಳ್ಳಕ್ಕಿಲ್ಲ. ನನಗೊಂದು ನೆನಪಿದೆ, ಏನು ಅವರಿಗೆ ವರದಕ್ಷಿಣೆ ವರೋಪಚಾರ ಕೊಡೋದಕ್ಕಿಂತ ಹೆಣ್ಣು ಕೊಟ್ಟರು ಸಾಕು ಅನ್ನೋ ಪರಿಸ್ಥಿತಿ ಇತ್ತು. ಆವಾಗ ಶರಣಬಸಪ್ಪನ ಗುಡಿ ಅದರ ಸಿಂಪಲ್ ಮ್ಯಾರೇಜ್. ಬಹುಶಃ ಅವರು ದಿಬ್ಬಣ ಆಟೋ ರಿಕ್ಷಾದಾಗ ಇಬ್ಬರು ಗಂಡ ಹೆಂಡತಿ ಕೂಡಿ ₹3 ₹4 ಕೊಟ್ಟು ಮನೆಗೆ ಬಂದಿದೆ ದಿಬ್ಬಣ. ಅಂದ್ರೆ ಈಗೇನು ದಾಲ್ಬಿ ಅವು ಇವು ಹಚ್ಚಿ ಮೆರವಣಿಗೆ ಮಾಡಿ ಗಂಡ ಹೆಂಡತಿ ಕರ್ಕೊಂಡ್ಬರ್ತಾರೆ. ಇಷ್ಟು ಸರಳ ಜೀವನ. ಯಾರೋ ಒಬ್ಬರು ಅವರು ಸಂಬಂಧಿಕರು ಒಂದು 8ನೇದು ಗ್ಲಾಸ್ ಪ್ರೆಸೆಂಟ್ ಮಾಡಿದರಂತೆ, ತುಂಬ ಹತ್ತಿರದವರು. ಆ ನೋವು ಅವರು ಯಾವಾಗಲೂ ಹೇಳ್ತಿರ್ತಾರೆ. ಇನ್ನೊಂದು ಮಾತು ಭಾಳ ನಮ್ಮ ವಸಂತ ಕುಷ್ಟಗಿಯವರು ಅವ್ರ ಮೇಲಿನ ಮೇಲೆ ಚುಡಾಯಿಸ್ತಿದ್ರು. ಬಸವರಾಜಿ ವಾಚ್ ಹಗಲು ರಾತ್ರಿ ಕೂಡ ಕಟ್ತಿಲ್ಲ ಯಾಕೆ? ಇಲ್ಲ, ನನ್ನ ಹೆಂಡತಿ ಮದುವೆಯೊಳಗೆ ಕೊಟ್ಟಂಥ ಗಿಫ್ಟ್ ಅದು. ಸ್ನಾನ ಮಾಡುವಾಗ ಅಷ್ಟೇ ಬಿಚ್ಚಿಡ್ತೀನಿ, 3 ಟೈಮಿಗೆ ಹಾಕೋತೀನಿ. ಬಹುಶಃ ಟೈಮ್ ಸೆನ್ಸ್ ಇರಲಿ ಅಂತ ಅವ್ರು ಕಟ್ಟಿದ್ರೇನೋ, ಅವ್ರಿಗೆ ಭಾಳ ಟೈಮ್ ಹೊತ್ತು ಕೊಡ್ತಾರೆ. ನಾನು ಅಂತೀನಿ, ನೀವು ಏನು ಗಾಡ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದು. ಇವರು ಇಲ್ಲಿ ಇಂಡಿಯಾದಾಗ ಹುಟ್ಟಬಾರ್ದಾಗಿತ್ತು. ಎಲ್ಲಿ ಜಪಾನ್, ಜರ್ಮನ್, ಅಮೇರಿಕಾದಂತೇಳಿ ಟೈಮ್ ಸೆನ್ಸ್ ಇದ್ರೆ ಗಡಿಯಾರ ಉಪಯೋಗ ಆಗ್ತದೆ. ನಮ್ಮ ದೇಶದೊಳಗೆ ಗಡಿಯಾರಗಳು ಎಲ್ಲರೂ ಕಟ್ತೀವಿ, ಒಬ್ಬರು ಟೈಮ್ ಪ್ರಕಾರ ನಡ್ಕೊಳ್ಳಲ್ಲ. ಆದರೆ ಅವರು ಗಡಿಯಾರ ಕಟ್ಟಿ ಟೈಮ್ ಒಂದು ತಲೆಯಾಗಿಟ್ಕೊಂಡು ಸಾಧನೆ ಮಾಡಿದ್ದಾರೆ. ಅವರು ಹೆಂಡತಿ ಕೊಟ್ಟಂಥ HMT ವಾಚ್ ಅಲ್ರಿ, ಅದು ಗಿಫ್ಟ್ ಕೊಟ್ಟಿದ್ದು ಕೊನೆತನ. ಅವರು ಯಾವಾಗ ಲಿಂಗೈಕ್ಯರಾದರೂ ಆ ಮರುದಿವ್ಸ ವಾಚ್ ಎತ್ತಿಟ್ಬಿಟ್ಟವ್ರು ಇನ್ನೂ ತನ ವಾಚ್ ಕಟ್ಟಿದ್ರು 13 ವರ್ಷಗಳು. ಅಂದ್ರೆ ಆ ಪ್ರೇಮದ ಕಾಣಿಕೆ. ಅವರು ಕೊಟ್ಟವ್ರು ಹೋದ್ರದ ಮೇಲೆ ನೋಡೋರು ಯಾರು, ಯಾಕೆ ಕಟ್ಟಬೇಕು? ಬಹುಶಃ ಈಗ ಕೊನೆಯವರು ತೊಳೆದು ಮುತ್ತಿದ್ದಂಗೆ ಅವರು ದಿನದ ಖರ್ಚು ಎಷ್ಟು ಗೊತ್ತೇನೆ? ಒಂದು 100 ರಿಂದ 150 ರೂಪಾಯಿ. ಬೆಳಗ್ಗೆ ಒಂದು ನಾಷ್ಟ ಮಾಡ್ತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ, ಸ್ವಲ್ಪ ಲೈಟ್, ರಾತ್ರಿ ಒಂದು ಊಟ ಮಾಡಿದ್ರೆ ಮುಗೀತು. ಈಗೇನು ಖರ್ಚೇ ಇಲ್ಲ, ಬರೀ ಗಳಿಕೆನೇ ಅದು. ನಮ್ಮ ಶರಣಯ್ಯ ಅಂತ ಮ್ಯಾನೇಜರ್ ಇದ್ರು, ಸತ್ರು ಪಾಪ. ಮಾಲಕರ ಟೈಮ್ ಚಲೋ ಅದ ರೀ, ಸನಿಕೆ ಹೆಚ್ಚಿ ಬೆಳ್ಕೊಳ್ಳೋ ಟೈಮ್ ಅಂತ ಅಲ್ರಿ ವಿಜಯಕುಮಾರ್, ಸನಿಕೆ ಹೆಚ್ಚಿ ಬೆಳ್ಕೊಳ್ಳೋ ಟೈಮ್, ಅಷ್ಟು ರೊಕ್ಕ ಗಳಿಸ್ಲಿಕ್ಕತ್ತಾರ ಅಂತ ಹೇಳ್ತಿದ್ದವು. ಮ್ಯಾನೇಜರ್ ಹೇಳ್ತಾನಂದ್ರೆ ನಾವು ನಂಬಬೇಕಲ್ಲ. 2002ರಲ್ಲಿ 25 ಪುಸ್ತಕಗಳು ಪ್ರಕಟ ಮಾಡಿ ಬೆಳ್ಳಿ ಹಬ್ಬ ಆಚರಿಸುವಾಗ ₹1 ಕೋಟಿ ಸಾಲ ಇತ್ತು ಸಂಸ್ಥೆ ಮೇಲೆ. ಎಲ್ಲರಿಗೂ ದಿಗ್ಭ್ರಮೆ, ಹೆಂಗೆ ತೀರಿಸೋದು? ಆದರೆ ಧೈರ್ಯಂ ಸರ್ವತ್ರ ಸಾಧನ. ಬಸವರಾಜ ಕೊನೆಕ್ಕವರಿಗೆ ಧೈರ್ಯ, ಸಾಹಸಿ ಮನುಷ್ಯ. ನಾ ಹಿಡಿದಂದ್ರೆ ಬಿಡೋದಿಲ್ಲ, ಸಾಧಿಸ್ತೀನಿ. ಮಾರ್ಕೆಟ್ನಾಗ ಅವರಷ್ಟು ಬಡ್ಡಿ ರೊಕ್ಕ ತಂದವರೇ ಯಾರೂ ಇಲ್ಲ, ಬಡ್ಡಿ ತುಂಬಿದವರೇ ಯಾರೂ ಇಲ್ಲ, ಮತ್ತು ಎಲ್ಲಿ ಹೆಸರು ಕೆಡಿಸ್ಕೊಂಡಿಲ್ಲ. ಅದು ಭಾಳ ಅರ್ಥಪೂರ್ಣವಾದ ಮಾತು. ನಾವು ತೊಗೊಂಡು ಗಂಟು ಮುಳುಗಿಸಿದ್ರೆ, ವ್ಯವಹಾರ ಸರಿ ಇಲ್ಲದಿದ್ದರೆ ಮನುಷ್ಯ ಬೆಳೀಲಿಕ್ಕಾಗೋದಿಲ್ಲ. ಆದರೆ ಅವರು ಆ ವ್ಯವಹಾರದಲ್ಲಿ ಭಾಳ ನಿಪುಣರು. 2002ರಲ್ಲಿ ₹1 ಕೋಟಿ ಸಾಲದಲ್ಲಿದ್ದ ಸಂಸ್ಥೆ ಬೆಳ್ಳಿ ಹಬ್ಬದೊಳಗೆ ಈಗ 50ನೇ ವರ್ಷ ಬಂಗಾರದ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಈಗ ಒಂದು ₹100 ಕೋಟಿ ಲಾಭದಾಗ. ಇಲ್ಲಿ ವರ್ಷ ಇನ್ಕಮ್ ಟ್ಯಾಕ್ಸ್ದವ್ರು ಯಾರೂ ಇಲ್ಲ, ಏನು ತಿಳಿ ಕೆಡಿಸ್ಕೋಬೇಡ್ರಿ. ಅಂದ್ರೆ ಒಬ್ಬ ಮನುಷ್ಯ ಪ್ರಯತ್ನದಿಂದ, ಸತತ ಪ್ರಯತ್ನ, ಕಠಿಣ ಪರಿಶ್ರಮ, ದುಡಿಮೆಯಿಂದ ಅಂದ್ಕೊಂಡಿದ್ದು ಸಾಧಿಸ್ಬೇಕಾದ್ರೂ ಅದೃಷ್ಟನೂ ಬೇಕು. ಅವರು ಪ್ರಯತ್ನ ಮತ್ತು ಅದೃಷ್ಟದಿಂದ ಮೇಲೆ ಬಂದಿದ್ದಾರೆ. ನಾನು ಎಷ್ಟೋ ಸರ್ತಿ ಹೇಳ್ತೀನಿ, ಭಾಳ ಮಂದಿ ಫಾದರ್ದಿಂದ ಲಿಫ್ಟ್ ಆಗ್ತಾರೆ, ಗಾಡ್ ಫಾದರ್ದಿಂದ ಲಿಫ್ಟ್ ಆಗ್ತಾರೆ. ಆದರೆ ಅವರು ಸ್ಟೆಪ್ ಹತ್ತಿ ಮೇಲೆ ಹೋಗೋದು. ಅಪ್ಪನೂ ಇಲ್ಲ ಮತ್ತು ಯಾರೂ ಗಾಡ್ ಫಾದರು ಇಲ್ಲ. ಸ್ವಂತ ದುಡಿಮೆಯಿಂದ ಸಾಧನೆ ಮಾಡಿ ಮೇಲೆ ಬಂದಂಥ ವ್ಯಕ್ತಿಗೆ ಯಾರೂ ಕೆಳಗಿಳಿಸೋಕ್ಕಾಗಲ್ಲ. ಯಾರ ಕೂಡೋದು ಕುರ್ಚಿ ಮೇಲೆ ನಾವು ಕೂತಿರೋದು ಎಬ್ಬಿಸ್ತಾರೆ,
ನಮ್ಮದೇ ಸ್ವಂತ ಕುರ್ಚಿ ಮಾಡ್ಕೊಂಡು ಕೂತ್ರೆ ಯಾವ್ಯಾವ ಬಸ್ತಾರೆ. ಹಂಗೆ ಅವರು ಸಿದ್ಧಲಿಂಗೇಶ್ವರ ಪ್ರಕಾಶನ 1977ರಲ್ಲಿ ಡಿಸೆಂಬರ್ 12 ಸ್ವಂತ ಪುಸ್ತಕ ವ್ಯಾಪಾರ ಅಂಗಡಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಈ ಕಾವೇರಿ ನದಿ ತಲಕಾವೇರಿಗೆ ಹೋಗಿ ನೋಡ್ರಿ, ಅಲ್ಲಿ ಹುಟ್ಟಿದ ಇಷ್ಟು ಒಂದು ಗುಂಡ ಅದ, ಹನಿ ಹನಿ ನೀರು ಬರ್ತವೆ. ತಲಕಾವೇರಿಯಲ್ಲಿ ಹುಟ್ಟಿದಂಥ ಕಾವೇರಿ ನದಿ ಮೈಸೂರಿಗೆ ಬಂದಾಗ ಕನ್ನಂಬಾಡಿ ಅಣೆಕಟ್ಟು ಕಟ್ಟುವಷ್ಟು ದೊಡ್ಡದಾಗಿತ್ತು. ಹಂಗೆ ಆರಂಭದಲ್ಲಿ ಸಣ್ಣ ಗೂಡಂಗಡಿಯಿಂದ ಪ್ರಾರಂಭವಾದಂಥ ಅವರ ವ್ಯವಹಾರ ಇವತ್ತು ಮಾಲ್ವರೆಗೆ ನಡೆದುಕೊಂಡು ಬಂದಿದೆ. ಬುಕ್ ಡಿಪೋ ಅಂತ ಇದ್ದಾಗ ಡಿಪೋ ಅಂತ ಹೆಸರಿಟ್ಟರು, ಶೋರೂಮ್ ಅಂತ ಬಂದಮೇಲೆ ಶೋರೂಮ್ ಅಂತ ಹೆಸರಿಟ್ಟರು, ಮಾಲ್ ಅಂತ ಬಂದಮೇಲೆ ಮಾಲ್ ಅಂತ ಹೆಸರಿಟ್ಟರು. 3 ಪ್ರತಿ 10-15 ವರ್ಷಕ್ಕೆ ಒಂದೊಂದು ಬಿಸ್ನೆಸ್ ಚೇಂಜ್ ಆಗಿದೆ. ಅದಕ್ಕೆ ಬಸವರಾಜ್ ಕೋನೆಕಂದರೆ ಒಬ್ಬ ಧೀಮಂತ ವ್ಯಕ್ತಿ, ಹೋರಾಟಗಾರ. ಮುಖಸ್ತುತಿ ಮಾಡ್ತಾ ಇಲ್ಲ, ನನ್ನ ಒಬ್ಬ ಒಳ್ಳೆಯ ಸ್ನೇಹಿತ ಅಂತ ವರ್ಣನೆ ಮಾಡ್ತಾ ಇಲ್ಲ. ಇದು ಇಲ್ಲಿ ಕೂಡಿದವರು ಯಾರೂ ಹೊಸಬರಲ್ಲ. ನಮ್ಮ ಸೇಗಜಿ ಅಣ್ಣವರಾಗಲಿ, SL ಪಾಟೀಲರು, ಕಿರಣ್ ಪಾಟೀಲ, ನಮ್ಮ ವಿಜಯಕುಮಾರ್ ನಿಳ್ಕುಂದಿ, ಕಸೆಟ್ಟಿ, ವೀರಣ್ಣ ಮಾತುಗಳು, ಇದು ಎಲ್ಲ ಕುಳ್ಳಿ ಗೊತ್ತದ. ಚಂದ್ರಕಾಂತ್ ಪಾಟೀಲ್ ಹೌದಿಲ್ರಿ? ನಾ ಹೇಳೋದು ಕರೆಕ್ಟ್ ಅದಿಲ್ಲ, ನಾ ಯಾವುದೂ ಸುಳ್ಳು ಹೇಳಕತ್ತಿಲ್ಲ. ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಮೇಲೆ ಮಾತಾಡ್ತಾ ಇದ್ದೀನಿ. ಏನೂ ಇಲ್ಲದ ಮನುಷ್ಯ ಏನೆಲ್ಲ ಆಗಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಸಾಧನೆ. ಮಾಳ್ಯಾಳದಂಥ ಒಂದು ಸಣ್ಣ ಹಳ್ಳಿಯೊಳಗೆ ಹುಟ್ಟಿ ಕೃಷಿ ಕೃತ್ಯ ಕುಟುಂಬದೊಳಗೆ ಬದುಕಿ ಊಟಕ್ಕೆ ತ್ರಾಸಿದ್ದಾಗ ಬೀಗರ ಮನೆಯಾಗಿದ್ದು ಉಂಡು SSLC ಒಂದು ಸತಿ ಡುಮ್ಕಿ ಹೊಡೆದು ಆಮೇಲೆ ಪಾಸ್ ಮಾಡಿ ಸೋತವನೇ ಗೆದ್ದಿದ್ದಾನೆ. ಸೋಲು ಗೆಲುವಿನ ಸೋಪಾನ. ಹಾಗೆ ಗೆದ್ದು ಜೀವನದಲ್ಲಿ ಸಾಧನೆ ಮಾಡಿದರು. ಅವರು ಸತಿ ಬಸಮ್ಮನವರು ಸಹಕಾರ ಕೊಟ್ಟರು. ಇಲ್ಲಿ ನಾನು ಹೇಳಬೇಕಾದದ್ದು ಮುಖ್ಯ ಮಾತು ಏನು ಅಂದರೆ, ಬಸಮ್ಮನವರ ಪುಣ್ಯಸ್ಮರಣೆ ಇದೆ. ಅವರಲ್ಲಿ ಇವರಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದು ಹೇಳ್ತೀನಿ. ಗಂಡ ಹೆಂಡತಿ ಇದ್ದರೂ ಕೂಡ ಒಂದೇ ಮನೆಯೊಳಗೆ, ಒಂದೇ ಛತ್ತಿನೊಳಗೆ, ಒಂದೇ ರೂಮ್ನೊಳಗಿದ್ದರೂ ದಾರಿಗಳು ಎಷ್ಟು ಭಿನ್ನವಾಗಿದ್ದು. ಇವರು ಜಗತ್ ಸರ್ಕಲ್ನಲ್ಲಿ ಪುಸ್ತಕ ಮಾರಾಟ ಮಾಡ್ತಿದ್ರು. ಅವ್ರ ಮನೆಯವರು ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಬಸವೇಶ್ವರ ನಾಮಕರಣ ಮಾಡಿರಿ ಅಂತ ಹೋರಾಟ ಮಾಡ್ತಾಯಿದ್ರು. ಮಾರಾಟ ಮಾಡಿ ಅವರು ರೊಕ್ಕ ಗಳಿಸಿದರು, ಹೋರಾಟ ಮಾಡಿ ಅವರು ಕೀರ್ತಿ ಗಳಿಸಿದರು. ಗೊತ್ತಾಗ್ತದಲ್ಲ ನಿಮ್ಗೆ ಇದು ಎಷ್ಟು ಡಿಫ್ರೆನ್ಸ್ ಇದೆ. ಇನ್ನೊಂದು ಭಾಳ ಅದ್ಭುತವಾದದ್ದು ಮನೆಯೊಳಗಿನ ವಿಚಾರ. ಅವರು ಬಸವ ಸಂಸ್ಕೃತಿ, ಶರಣ ಸಂಸ್ಕೃತಿ ಇವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸಿ ಹೃದಯ ಶ್ರೀಮಂತಿಕೆಯನ್ನು ತಂದು ಕೊಟ್ಟರು. ಬಸವರಾಜ್ ಕೊನೆಕ್ಕವರು ಮಕ್ಕಳು ಹಡದರು, ಮದುವೆ ಮಾಡಿದರು. ಒಬ್ಬಕ್ಕೆ ಡಾಕ್ಟರ್ ಮಾಡಿದರು, ಒಬ್ಬಕ್ಕೆ ಇಂಜಿನಿಯರ್, ಒಬ್ಬ MBA, ಒಬ್ಬ PG DC ಏನೋ ಓದಿಸಿದ್ರು. ಆದರೆ ಇವರು ಮಕ್ಕಳಿಗೆ ಶ್ರೀಮಂತ ಮಾಡಿದರು. ಆದರೆ ಅವರು ಹೃದಯ ಶ್ರೀಮಂತಿಕೆ ಶರಣ ಸಂಸ್ಕೃತಿಯನ್ನು ಮನೆಯೊಳಗೆ ತಂದರು. ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಒಬ್ಬ ಹೆಣ್ಣುಮಗಳು ಒಬ್ಬ ಪ್ರೊಫೆಸರ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂತ ಕೆಲಸ ಮಾಡ್ಯಾರ. ಏನು? ಒಬ್ಬ ಮಗಳ ಹೆಸರು ವಚನ, ಮೊಮ್ಮಗಳು ವಚನ, ಇನ್ನೊಬ್ಬ ಮೊಮ್ಮಗ ಶ್ಲೋಕ, ಇನ್ನೊಬ್ಬ ಮಗಳು ಬಸವಸಿರಿ. ಆಕೆ ಮೊಮ್ಮಗಳು. ಈ ಹೆಸರುಗಳು ನೀವೆಲ್ಲರೂ ಕೇಳಿದ್ದೀರ, ಯಾರ ಮನೆಯಾಗ ವಚನ, ಶ್ಲೋಕ, ಬಸವಸಿರಿ ಇಂಥ ಹೆಸರುಗಳು ಇರಬೇಕಾದ್ರೆ ಶರಣ ಸಂಸ್ಕೃತಿ ಬೇಕು. ಅದು ಒಪ್ಪಿತವಾದಂಥ ಮನಸ್ಸಿದ್ರೆ ಅದು ಸಾಧ್ಯ ಇದೆ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಆಶ್ಚರ್ಯ ನಿಮಗೆ, ಅವರು ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆ ಶಾಲೆಗೆ ಕಳಿಸಿ ಇವರು ಅಂಗಡಿಯಾಗ ಬಂದು ಮಧ್ಯಾಹ್ನ ಮೇಲೆ ಕೊಡ್ತಿದ್ರು, ಸ್ವಲ್ಪ ರಿಲೀವರ್ ಆಗಿ. ಅದೇ ಕೆಲಸ ಇವ್ರು ಎಂದೂ ಉಳಿಗಡ್ಡಿ ಹೆರಿಸಲಿಲ್ಲ, ಕಾಯಿಪಲ್ಯ ಸೋಸಿ ಹೆಣ್ತಿ ಕೊಡಲಿಲ್ಲ. ನಾ ಗಳಿಸಿದ್ದೀನಿ, ರೊಕ್ಕ ಗಳಿಸ್ತೀನಿ, ನೀ ಮಾಡು. ಇವ್ರು ಟೈಮ್ ಸರಿಯಾಗಿ ಬಿಸಿಬೇಳೆ ರೊಟ್ಟಿ ಅರ್ಜೆಂಟಕ್ಕೆ ರಾಜಗಿರಿ ಪಲ್ಯ, ಮೆತ್ತಿ ಪಲ್ಯ ಇವು ಬಿಸಿ ಬಿಸಿ ಮಾಡಿ ಗಂಡನಿಗೆ ಊಟ ಮಾಡಿಸಿದ್ರೆ 75 ವರ್ಷ ಕಟ್ಟಿಯಾಗಿ ಬದುಕಿದ್ರು. ಒಬ್ಬ ಹೆಣ್ಣುಮಗಳು ಮನೆಯಲ್ಲಿ ತ್ಯಾಗ ಮಾಡಿದರೆ ಗಂಡ ಎಷ್ಟು ಸಂತೋಷ, ಸಮಾಧಾನ, ದೀರ್ಘಾಯುಷಿ, ಯಾವ ರೋಗ ರುಜಿನ. ಇನ್ನೂ BP ಶುಗರ್ ಇಲ್ಲ ಅವರಿಗೆ, ನಮಗೆಲ್ಲ ಬಂದು ಹೋಗ್ಲಿಕ್ಕತ್ತವ ಬೀಗ್ರ. ಇಷ್ಟು
ಗಂಡನನ್ನು ಕಾಳಜಿ ಮಾಡಿ ಮಕ್ಕಳಿಗೆ ಇನ್ನೊಂದು ಅವ್ರ ದೊಡ್ಡ ಸಂಕಲ್ಪ ಇತ್ತು. ಸಿದ್ದು ಮತ್ತು ಶರಣು ಅವ್ರ ನಡುವೆ ಒಂದು ಭಿನ್ನಾಭಿಪ್ರಾಯ. ಒಬ್ಬ ಮಗನಿಗೆ ನೀವು ತೋರಿ, ಒಬ್ಬ ಮಗ ನನಗೆ ಕೊಡ್ರಿ. ಏನು, ಒಬ್ಬನಿಗೆ ಬಿಸ್ನೆಸ್ಸಿಗೆ ಹಾಕ್ರಿ, ಒಬ್ಬನಿಗೆ ನೌಕರಿ ಮಾಡ್ಸೋಣ. ಆದರೆ ಇವರು ಹಂಗೆ ಡಾಮಿನೇಟಿಂಗ್ ಯಾವಾಗಲೂ ನಿಮ್ಗೆ ಗೊತ್ತದೆ. ಅವ್ರು ಹೇಳಿದ್ದೇ ಆಗಬೇಕು. ನಾವಾದರೂ ಸಲಹಾ ಸಮಿತಿ ಸದಸ್ಯರು ನಾವು ಹೇಳಿದ್ದು ಕೇಳಲ್ಲ, ಬಂದು ತಿಳ್ಕೊಂಡಾರ. ಶಿವರಾಜ್ ಪಾಟೀಲ್ ಹೇಳಿದ್ರು, ಗೌಶಿಂದ್ ಹೇಳಿದ್ದು ಕೇಳ್ತಾರೆ. ಅವ್ರು ಹೇಳಿದ್ದು ನಾವು ಕೇಳ್ತೀವಂತ ನಮ್ಮ ಮಗಳಾಗಿ ಇಟ್ಕೊಂಡಾರ ಅವ್ರು. ಇದು ಒಳಗಿನ ಮಾತು. ಅಂದ್ರೆ ಮಾಡುವ ಕೆಲಸ ಗಟ್ಟಿಯಾಗಬೇಕು, ದಿಟ್ಟಾಗಬೇಕು. ನಾವು ತಗೊಳ್ಳೋ ತೀರ್ಮಾನಗಳು ಸರಿಯಾಗಿರಬೇಕು. ಎಲ್ಲರೂ ಸಲಹೆ ತೋತಾರೆ. ಸಬ್ಕಾ ಸುನ್ನ ಅಬ್ಕಾ ಖಾನ್. ಅವ್ರು ಏನು ಮಾಡಬೇಕು ಅದು ಚೆನ್ನಾಗೇ ಮಾಡ್ತಾರೆ. ನಾವು ಅದಕ್ಕೆ ತಕರಾರು ಮಾಡೋದಿಲ್ಲ. ಬಹಳ ಅರ್ಥಪೂರ್ಣವಾದಂಥ ದಾಂಪತ್ಯ ಜೀವನವನ್ನು ನಡೆಸೋದಕ್ಕೆ ಬಸವಣ್ಣವರು ಇವತ್ತು ನೆನಪಿಗೆ ಅರ್ಹರು. ಪುಣ್ಯ ಸ್ಮರಣೆ ಯಾರು ಮಾಡ್ತಾರಂದರೆ, ಯಾರು ಪುಣ್ಯ ಕಾರ್ಯಗಳನ್ನು ಮಾಡಿ ಹೋಗ್ತಾರೆ, ಅವರ ಸ್ಮರಣೆ ಮಾಡುವುದರ ಮೂಲಕ ಅವರ ಪುಣ್ಯ ಕಾರ್ಯಗಳನ್ನು ಪ್ರಶಂಸಿಸುವಂಥದ್ದು. ಒಂದು ಈ ಸಂದರ್ಭದಲ್ಲಿ ಸಲಹೆ ಕೊಡ್ತೇನೆ, ಅದು ಸರಿಯೋ ತಪ್ಪೋ ಸ್ವೀಕರಿಸ್ಬೋದು ಬಿಡ್ಬೋದು, ಎಲ್ಲರ ಎದುರೇ ಹೇಳ್ತೀನಿ. ಏನಂದರೆ, ಬಸವಣ್ಣನವರಿಗೆ ಎರಡು ಮುಖಗಳಿದ್ದು. ಏನು ಅಂದರೆ, ಒಂದು ವಿದ್ಯಾಲೇಖಕ್ ನೋಟ್ಬುಕ್ ನಂಬರ್ 1 ಡೀಲರ್ ಕರ್ನಾಟಕದ, ಆ ಥರ ವ್ಯವಹಾರ ಇತ್ತು. ಬಸವ ಪ್ರಕಾಶನ ಮಾಡಿ ಅನೇಕ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದರು. ಅದು ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಸಪೋರ್ಟ್ ಮಾಡುವಂಥದ್ದು ಸಹಜ ಸಂಸಾರದಲ್ಲಿ. ಕೊನೆಕವ್ರು ಇದ್ರು ಅಂತ ಅವ್ರು ಬೆಳೆದ್ರು, ಅವ್ರು ಇದ್ರಂತ ಇವ್ರು ಬೆಳೆದ್ರು. ಅದು ಕೋಆರ್ಡಿನೇಷನ್. ಅದಕ್ಕೆ ನಾನೀಗೇನು ವಿನಂತಿ ಮಾಡ್ತೀನಿ ಅಂದರೆ, ಅವರ ಧಾರ್ಮಿಕ ಮುಖ ಇದೆಯಲ್ಲ, ಬಸವ ತತ್ವ ಪ್ರಸಾರ, ಯಾರು ಬಸವಣ್ಣನ ತತ್ವವನ್ನು ಪ್ರಚಾರ ಮಾಡಲಿಕ್ಕೆ ತಮ್ಮ ಜೀವನವನ್ನು ಸಮರ್ಪಿಸಿದ್ದಾರೆ ಅಂಥವರಿಗೆ ಪ್ರಶಸ್ತಿಯನ್ನು ಕೊಡಬೇಕು. ಬಸವ ಸಿರಿ 11,000 ರೂಪಾಯಿ ನಗದು ಬಹುಮಾನ ಕೊಡಬೇಕು ಅಂತ ಒಂದು ನಿರ್ಣಯ ತಗೊಂಡಿವಿ. ಆ ಪ್ರಕಾರ ಇದುವರೆಗೆ ಕೊಟ್ಟವರೆಲ್ಲರೂ ಅಂಥ ಯೋಗ್ಯರೇ. ಬೆಲ್ದಾಳ ಶರಣರು, ಭಾರತಿ ಪಟ್ಟದೇವರು, ಮತ್ತು ಅಕ್ಕ ಅನ್ನಪೂರ್ಣ, ಅಕ್ಕ ಗಂಗಾಂಬಿಕಾ, ಈಶ್ವರ್ ಮಂಟೂರ, ಚಿತ್ರಗಿ ಇಲ್ಕಲ್ ಸ್ವಾಮಿಗಳು, ಹೀಗೆಲ್ಲ ಕೋಟಿ ಸತಿ ಹುಳಸೂರು ಶ್ರೀಗಳಿಗೆ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರ. ಇವರೆಲ್ಲ ಬಸವ ತತ್ವಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರು. ಇದು ಒಂದು ಮುಖ. ಇನ್ನೊಂದು ಮುಖ ಏನಂದರೆ, ಅವರು ವಾಣಿಜ್ಯೋದ್ಯಮಿ ಹೆಂಡತಿ ನಂಬರ್ 1 ಲೇಖಕ್ ನೋಟ್ಬುಕ್. ಮುಂದಿನ ದಿನಗಳಲ್ಲಿ ಇನ್ನೊಂದು 11,000 ಹೋಗೋ ಲೆಕ್ಕ ಕಾಯಕ ಶ್ರೀ ಪ್ರಶಸ್ತಿ ಕೊಡಬೇಕು. ಈಗ ಬಸವ ಸಿರಿ ಇದ್ದಂಗೆ ಅದು ವ್ಯಾಪಾರಸ್ಥರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ವಾಣಿಜ್ಯೋದ್ಯಮ ಕ್ಷೇತ್ರದಲ್ಲಿ ಒಳ್ಳೆಯವರಿಗೆ ಹೆಂಗೆ ಧರ್ಮ ಪ್ರಚಾರಕ್ಕಾಗಿ ಮಾಡ್ತಾರೆ, ಹಂಗೆ ಒಳ್ಳೆಯ ಕಾಯಕ ಮಾಡಿ, ಪುಸ್ತಕ ವ್ಯವಹಾರ ಮಾಡಿ, ನೋಟ್ಬುಕ್ ವ್ಯವಹಾರ ಮಾಡಿ ಬೆಳೆದವರಿಗೆ, ನಿಮ್ಮ ವಲಯದೊಳಗೆ ಕಲ್ಯಾಣ ಕರ್ನಾಟಕದೊಳಗೆ ಇರ್ತಕ್ಕಂಥವರಿಗೆ ಒಂದು ಬಸವ ಸಿರಿ, ಇನ್ನೊಂದು ಕಾಯಕ ಸಿರಿ, 2 ಪ್ರಶಸ್ತಿಗಳು ಕೊಟ್ಟರೆ ಅವರ ಆತ್ಮಕ್ಕೆ ಇನ್ನೂ ಹೆಚ್ಚಿನ ಸಮಾಧಾನ ಸಿಗ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ. ಇದೊಂದು ವಿನಮ್ರ ಸಲಹೆ. ಬಹುಶಃ ಮುಂದಿನ ವರ್ಷ ಅದು ಮಾಡ್ತಾರೆ ಅಂತ ನಾನು ಅನ್ಕೋತೇನೆ. ಅವರು ಬಸವ ಏನು ಬಳಗದವರೆಲ್ಲ ಇವತ್ತು ಪೂಜೆ ಮಾಡಿದರು, ನೋಡಿ ಕೇಳಿ ಆನಂದ ಅನ್ನಿಸ್ತು. ನಮ್ಮ ರಾಜಾಪುರ ಬಸವ ಮಂಟಪದವರು ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮ, ಬಸವ ಧರ್ಮ ಏನು ಹೇಳ್ತದೆ ಅಂತ ಕೇಳಿದರೆ, ನಾವು ಯಾರನ್ನು ಪೂಜಿಸುತ್ತೇವೆಯೋ, ಆರಾಧಿಸುತ್ತೇವೆಯೋ, ಕೊನೆಗೊಂದು ದಿವಸ ಅವರೇ ನಾವಾಗುತ್ತೇವೆ. ಅಂಗನೂ ಲಿಂಗನಾಗುವ, ಜೀವನೂ ಶಿವನಾಗುವ, ನರನೂ ಹರನಾಗುವ, ಮಾನವ ಮಹಾದೇವನಾಗುವ ದಾರಿ ಲಿಂಗಾಯತ ಧರ್ಮದಲ್ಲಿದೆ. ಅವ್ರು ಇವತ್ತು ಬಸವಣ್ಣನವ್ರ ಮಗಲಾಗ ಅವ್ರ ಫೋಟೋ ಇಟ್ಟು ಪೂಜೆ ಮಾಡುವಾಗ ನನ್ನ ಭಾವುಕನಾಗಿ ಬಸವಣ್ಣನನ್ನು ಪೂಜಿಸಿ ಬಸವಣ್ಣನೇ ಆಗಿದ್ದಾರೆ ಬಸವಣ್ಣ. ಅದಕ್ಕೆ ನಾವು ಈ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಭಾಳ ದೊಡ್ಡದಿದೆ. ಆ ರೀತಿಯಾಗಿ ಅವರ ಒಂದು ಪುಣ್ಯ ಸ್ಮರಣೆ ಇವತ್ತು ನಡೀತಾ ಇದೆ. ಇಷ್ಟು ಅವ್ರ ಬಗ್ಗೆ ಪ್ರಾಸ್ತಾವಿಕವಾಗಿ ಹೇಳಿ 1-2 ಮಾತು ಹೇಳಬೇಕು. ನಮ್ಮ ಪುರುಷ ಶ್ರೀಗಳು ಭಾಳ ಆತ್ಮೀಯರು. ಅವರು ಮಠಕ್ಕೆ ಆಗುವುದಕ್ಕಿಂತ ಮೊದಲು ಪರಿಚಯ ಇರಲಿಲ್ಲ. ನಾನು 15-16 ವರ್ಷದ ಹುಡುಗಿದ್ದಾಗ ಭಾಷಣ ಮಾಡಿ ಹುಣಸೂರು ಮಠಕ್ಕೆ ಹೋಗಿದ್ದೆ. ಮಠ ಹೆಂಗಿತ್ತು ಅಂದರೆ ಬಟಾಬೈಲು, ಶಿವನ ಮಠ, ಸಿದ್ಧನ ಮನೆ, ಎಲ್ಲವೂ ಖಾಲಿ. ಆದರೆ ಮೊನ್ನೆ ಹೋದಾಗ ಅವ್ರ ಮಠ, ಅವರ
ಒಂದು ಧಾರ್ಮಿಕ ಪ್ರಚಾರದ ಕಾರ್ಯಕ್ರಮ ದಿನ 3-4 ಕಾರ್ಯಕ್ರಮ ಭಾಗವಹಿಸೋದು ನೋಡಿ ಏನಿದ್ದು ಮಠ ಏನಾಗಿದೆ. ನಿಜವಾಗಿ ಮಠದಿಂದ ಅವರು ಸ್ವಾಮಿಯಾಗಿಲ್ಲ, ಅವರ ಸ್ವಾಮಿತ್ವದಿಂದ ಮಠ ಆಗಿದೆ. ಭಾಳ ಮಂದಿ ಮಠದ ಸ್ವಾಮಿಗಳು ಇತ್ತೀಚೆಗೆ ಒಂದು ವಿಚಿತ್ರ ಪರಂಪರೆಗಳನ್ನು ರೂಢಿಸಿಕೊಂಡಿದ್ದಾರೆ. ಗುಲ್ಬರ್ಗದಾಗ ಒಂದು ಮಠದ ಸ್ವಾಮಿಗಳು ಲಿಂಗೈಕ್ಯ ಆದರು. ಅವ್ರಿಗೆ ಮರಿ ತರಕ್ಕಂತ ಹುಬ್ಬಳ್ಳಿ 3000 ಮಠಕ್ಕೆ ಹೋಗಿದ್ದರು. ಅಲ್ಲಿ ಈ ಕನ್ಯಾ ನೋಡೋಕೆ ಹೋಗ್ತೇವಲ್ಲ ಹುಡುಗರಿಗೆ, ಹಂಗೆ ಮಠದ ಮರಿ ನೋಡೋಕೆ ಹೋಗಿದ್ದೀವಿ. ಅಲ್ಲೊಂದು 8-10 ಮಂದಿ 3000 ಮಠದ ಮರಿಗಳು. ಒಬ್ಬ ಮರಿಗೆ ಸ್ವಲ್ಪ ಮಾತಾಡಿಸ್ರಿ ನೀವೇ ಅಂತ ನನಗೆ ಹಚ್ಚಿದ್ರು. ಸ್ವಾಮಿಗಳ ನಮ್ಮ ಗುಲ್ಬರ್ಗದ ಒಂದು ದೊಡ್ಡ ಮಠ ಇದೆ, ನೀವು ಮಠಕ್ಕೆ ಅಧಿಕಾರ ವಹಿಸ್ಕೋಬೇಕು ಅಂದ್ರೆ ಅವನು ಆ ಮಠದ ಮರಿ ಪ್ರಶ್ನೆಗಳೇನಿದ್ದು ಪಾಟೀಲ್ ಸಾಹೇಬ್ರೆ 1-2 ಪ್ರಶ್ನೆ ಕೇಳಿ. ಏನು? ಮೊದಲನೇದಾಗಿ ನಿಮ್ಮ ಮಠಕ್ಕೆ ಆಸ್ತಿ ಎಷ್ಟಿದೆ, ಎರಡನೇದಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಮೂರನೇದಾಗಿ ಸ್ಕೂಲು ಕಾಲೇಜು ಇನ್ಸ್ಟಿಟ್ಯೂಷನ್ಗಳು ಎಷ್ಟಿವೆ, ಮಠಕ್ಕೊಂದು ಕಾರ್ ಇದೆಯಾ, ಆ ಮಠದ ಜಾತ್ರೆ ನಡೀತದ, ವರ್ಷದ ಆದಾಯ ಎಷ್ಟದ, ಇವೆಲ್ಲ ಇದ್ದ ಮೇಲೆ ನಿಂದೇನು ಕೆಲಸದ ಅಂದ್ರೆ ನೀ ಬಂದು ಮಾಡೋದೇನದ, ಅದಕ್ಕೆ ಬೇಡಪ್ಪ ನೀ ಅಂತ ಹೇಳ್ತೀವಿ. ನಮ್ಮಲ್ಲಿ ಏನದ ಏನಿಲ್ಲ, ಮಠಕ್ಕಾಗಬೇಕು, ಘಟದಿಂದ ಮಠ ಆಗಬೇಕು, ಮಠದಿಂದ ನಿನ್ನ ಘಟ ಆಗೋದಲ್ಲ. ನಮಗೆ ಬೇಕಾಗಿಲ್ಲ ಮರಿ ಅಂತ ಬಿಟ್ಟು ಮತ್ತೆ ಶಿವ ಮಂದಿರಕ್ಕೆ ಹೋಗಿ ಬೇರೆ ಮರಿ ತಂದು ಮಾಡಿಲ್ಲ, ಮತ್ತು ಬೇರೆ ಚಲೋ ಅದರ ಮಾಡ್ತಾರೆ. ಸ್ವಾಮಿಗಳು ಮಠಕ್ಕಾಗುವಾಗ ಇವು ಯಾವ ಕೇಳಿಲ್ಲ ಅನ್ನಿಸ್ತದೆ. ಭಾಳ ಮಠ ಬೆಳೆಸ್ಬೇಕಾದ್ರೆ ಪರಿಶ್ರಮ ಇರ್ತದೆ. ಜೀರೋದಿಂದ ಹೀರೋ ಆಗೋದು. ಏನೂ ಇಲ್ಲದಲ್ಲಿ ಏನೆಲ್ಲ ತಂದಿಡ್ತಕ್ಕಂಥ ಕೆಲಸವನ್ನು ಹುಲ್ಸೂರು ಶ್ರೀಗಳು ಮಾಡಿದ್ದಾರೆ. ಅವ್ರ ಜೊತೆ ತಮಾಷೆಯಾಗಿ ಮಾತಾಡ್ಕೊತು ಕೇಳಿದೆ, ನೀವು ಪಂಚಪೀಠದ ಶಾಖಾ ಮಠಗಳಾದ ಪಟ್ಟದೇವರ ಸಂಪ್ರದಾಯದ ಹಿರೇಮಠದಲ್ಲಿ ಹುಟ್ಟಿದ್ದೀರಿ, ವಿರಕ್ತ ಮಠಕ್ಕೆ ಹೆಂಗೆ ನೀವು ಸನ್ಯಾಸಿ ಅಂತ. ಅವ್ರು ಭಾಳ ಚಂದ ಉತ್ತರ ಕೊಟ್ಟರು. ಈ ಹೆಣ್ಮಕ್ಳು ಲವ್ ಮಾಡಿ ಮದುವೆ ಆಗ್ತಾರೆ, ಅರೇಂಜ್ ಮಾಡಿ ಮದುವೆ ಆಗ್ತಾರೆ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತವೆ. ಮತ್ತು ಆಕೆಗೆ ಗಂಡಂದು ಜಾತಿ ಬರ್ತದೋ ಇಲ್ಲ ತವ್ರ ಮನೇದು ಜಾತಿ ಉಳಿತದೋ ಇಲ್ಲ, ಮದುವೆ ಆದಮೇಲೆ ಕೊಟ್ಟೆ ಹೆಣ್ಣು ಕುಲಕ್ಕೆ ಬರೋದು. ಹಂಗೆ ನಮ್ಮ ಸನ್ಯಾಸಿಗಳನ್ನ ಹಿರೇಮಠದಾಗ ಹುಟ್ಟಿರ್ಬೋದು, ಆದರೆ ವಿರಕ್ತ ಮಠದ ತಾಳಿಯನ್ನು ಕಟ್ಕೊಂಡಿದ್ದೇನೆ, ವಿರಕ್ತ ಮಠದ ಸಂಪ್ರದಾಯದಂತೆ ಬದುಕ್ತೇನೆ, ಈ ಗಟ್ಟಿಯಾದ ಮಾತು ಹೇಳಿದರು. ಆದರೆ ಕೆಲವು ಬೀದರ್ ಜಿಲ್ಲೆ ಸ್ವಾಮಿಗಳು ಅದಾರ, ಹೆಸರು ಹೇಳಲ್ಲ, ಅವರು ದೋಬಿಕ ಕುತ್ತ ನ ಘರ್ಕ ನ ಘಾಟ್ಕ. ಈ ಕಡೆ ಬಸವ ಸಂಪ್ರದಾಯನೂ ಮಾಡ್ತಾರೆ, ಈ ಕಡೆ ಪಂಚಪೀಠದ ಸಂಪ್ರದಾಯಗಳನ್ನು ಮಾಡ್ತಾರೆ. ಕರೆಕ್ಟಾಗಿ ಒಂದಕ್ಕೆ ಟಾರ್ಗೆಟ್ ಆಗಿಲ್ಲ. ಈ ಎಡಬೆಳಗಿತನ ಇಲ್ಲ ನಾನು ಬನ್ನಿ ಅನ್ನುವಂಥ ಮಾತನ್ನು ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ವಿರಕ್ತ ಮಠ ಬಸವ ಸಂಪ್ರದಾಯದ ತತ್ವವನ್ನು ಅಡಾಪ್ಟ್ ಮಾಡಿದ ಮಠ ಹುಲ್ಸೂರು ಮಠ ಅಂಥೇಳಿ ಅವರನ್ನು ಇವತ್ತಿನ ದಿವಸ ಬಸವಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿ ಅವರನ್ನು ಇವತ್ತು ಗೌರವಿಸ್ತಾ ಇದ್ದೇವೆ. ಪೂಜ್ಯರು ಈಗ 75 ವರ್ಷ, ಅವರು ಕೊಡೋರು 75, ತಗೊಳ್ಳೋರು 75. ಅಮೃತ ಮಹೋತ್ಸವದ ಒಂದು ವ್ಯವಸ್ಥೆಯಲ್ಲಿದ್ದಾರೆ. ಅವರಿಗೆ ಪೂಜ್ಯರಿಗೆ ಇವತ್ತು ಆ ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು. ನಮ್ಮ ಆತ್ಮೀಯ ಮಿತ್ರರು ಮತ್ತು ಜೇವರ್ಗಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಓದಿ ಅಲ್ಲಿ ಪ್ರಾಧ್ಯಾಪಕರಾಗಿ ಇವತ್ತು ಕಡಗಂಚಿಯ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಕೇಂದ್ರೀಯ ವಿಶ್ವವಿದ್ಯಾಲಯ, ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಕುಲಸಚಿವರಾಗಿ ಬಂದಿದ್ದು ನಮಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಇದೆ. ಯಾಕೆ ಅಂತ ಕೇಳಿ, ಒಂದು ಕಲಬುರಗಿ ಜಿಲ್ಲೆಯವರು, ಎರಡನೇದು ಧಾರವಾಡದಲ್ಲಿ ಓದಿದ್ದು, ಮೂರನೇದು ಇದು ದೊಡ್ಡ ಯೂನಿವರ್ಸಿಟಿ ಕರ್ನಾಟಕದಲ್ಲಿ. ಇಂಥ ವಿಶ್ವವಿದ್ಯಾಲಯದ ಕುಲಸಚಿವರಾಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ತುಂಬ ಒಬ್ಬ DC-ಗಿಂತಲೂ ಪವರ್ಫುಲ್ ಆಗಿರ್ತಾರೆ. ಆದರೆ ಅವರು ಇವತ್ತಿನ ದಿವಸ ಸುಮ್ಮನೆ ಒಂದು ಫೋನ್ ಮಾಡಿದರೂ ಸಾಕು, ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕುಲಪತಿಗಳಾಗಿ ಬರಲಿ ಅಂತ ಶುಭ ಹಾರೈಸಿ ಅವರಿಗೂ ಕೂಡ ನಾನು ಸ್ವಾಗತಿಸ್ತೇನೆ. ಮಿತ್ರರಾದ ಸಿದ್ದಪ್ಪ, ನಾವು ಸದಾ ಜೊತೆಗಿರುವವರು, ವಿದ್ವಾಂಸ ಮಿತ್ರ, ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು ಮಾಡುವಂಥ, ಮುಂದಿನ ದಿನಗಳಲ್ಲಿ ಸಾಂಸ್ಕೃತಿಕ ನಾಯಕನಾಗಿ ಬೆಳೆಯುವಂಥ ಎಲ್ಲ ಲಕ್ಷಣ ಅರ್ಹತೆಗಳಿವೆ.
ಸಂಘಟನೆ, ಹೋರಾಟ, ಸಾಹಿತ್ಯ, ಸಂಸ್ಕೃತಿ, ಕಲೆ. ಬಹುಶಃ ಶಿವರಾಜ ತಂಗಡಿಗೆ ಆದಮೇಲೆ ಇವರೇ ಏನಾದ್ರು ಹೋಗ್ತಾರೆ ನೋಡಿ. ಭಾಳ ಒಳ್ಳೆ ಹೋರಾಟಗಾರ, ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಧ್ಯದಲ್ಲಿ ಸದ್ದು ಗದ್ದಲವಿಲ್ಲದೆ ಸಾಧನೆ ಮಾಡುವ ಎಲೆಮರೆಯ ಕಾಯಿಯಂತಿರುವ ಕಾವ್ಯಶ್ರೀ ಮಂಗಾಂಕರ್ ಅವರು ಸತತವಾಗಿ ತಮ್ಮ ವೃತ್ತಿ ಏನು ಗೃಹಿಣಿಯಾಗಿದ್ದರೂ ಕೂಡ ಭಾಳ ಒಳ್ಳೆ ಬರಹಗಾರ್ತಿಯಾಗಿ ಅಲ್ಲಲ್ಲಿ ಹೆಸರು ಮಾಡ್ತಾ ಇರುವಂಥ, ಬೆಳೆಯುತ್ತಿರುವಂಥ ಇವತ್ತಿನ ದಿವಸ ಅವರು ಕೂಡ ಇಲ್ಲಿ ಅತಿಥಿಗಳಾಗಿ ಆಗಮಿಸಿ ಮಾತನಾಡಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ C.R. ಚಂದ್ರಶೇಖರ್ ಅವರು ರಚಿಸಿರುವಂಥ 4 ಕೃತಿಗಳು ಹಾಗೂ ನಾನು ಸಂಪಾದಿಸಿರುವಂಥ 1 ಕೃತಿಯನ್ನು ಸರ್ ವಡ್ಡನಿಕೆರೆ ಇಲ್ಲ ಸರ್. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ. ಯಾರು ಬಸವಣ್ಣನವರ ತತ್ವಗಳನ್ನು ಅಳವಡಿಸಿಕೊಂಡು ಕಾಯಕವೇ ಕೈಲಾಸ ಅಂದುಕೊಂಡು ಏನು ಒಂದು ಕೆಲಸದಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೋ ಅಂಥವರ ಒಂದು ಗೌರವಿಸುವ ದಿನ ಅದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ. ಇನ್ನೊಂದು ಮಹತ್ವವಾದಂಥದ್ದು ಏನಪ್ಪಾ ಅಂತಂದ್ರೆ, ಇವತ್ತು ಗೌತಮ್ ಬುದ್ಧ ಹುಟ್ಟಿದ ಜನ್ಮದಿನ. ಗೌತಮ್ ಬುದ್ಧ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಶಾಂತಿ ಸೌಹಾರ್ದತೆಯನ್ನು ಸಹಾರಿದ ರೋವಾರಿಯವರು. ನಮ್ಮೆಲ್ಲರಿಗೂ ಯಾವ ರೀತಿಯಾಗಿ ಬಸವಣ್ಣನವರು ಮಾರ್ಗದರ್ಶಕರು, ಅದೇ ರೀತಿಯಾಗಿ ಗೌತಮ್ ಬುದ್ಧರು ಕೂಡ ನಮ್ಮ ಜೀವನದ ಮಾರ್ಗದರ್ಶಕರು. ಇವತ್ತು ಅವರದ್ದು ಒಂದು ಜನ್ಮದಿನ. ಇನ್ನೊಂದು ಅದ್ಭುತವಾದದ್ದು ಏನಪ್ಪಾ ಅಂತಂದ್ರ ಪ್ರಾಮಾಣಿಕತೆ ದಿನ, ಆನೆಸ್ಟಿ ಡೇ ಸೆಲೆಬ್ರೇಷನ್ ಅಂತ ಹೇಳೋದು ಬಹಳ ಜನರಿಗೆ ಗೊತ್ತಿಲ್ಲ. ಆನೆಸ್ಟಿ, ಪ್ರಾಮಾಣಿಕತೆ, ತನ್ನ ಜೀವನದಲ್ಲಿ ತಮ್ಮ ವೃತ್ತಿಯಲ್ಲಿ ಯಾರು ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಂಡಿದ್ದಾರೆ ಅಂಥವರನ್ನು ಗುರುತಿಸಿ ಅಂಥವರಿಗೂ ಕೂಡ ಗೌರವಿಸುವ ದಿನ. ಪ್ರಾಮಾಣಿಕತೆ ಅಂತಕ್ಕಂಥದ್ದು ಇದು ಬಸವಣ್ಣನವರ ಇನ್ನೊಂದು ತತ್ವ. ಹೀಗಾಗಿ ಇಂಥ ಒಂದು ಅದ್ಭುತವಾದ ತ್ರಿವೇಣಿ ಸಂಗಮ ದಿನದಂದು ತ್ರಿವೇಣಿ ಸಂಗಮದಂತ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಒಂದನೇದ್ದು ಈ ಒಂದು ಬಸವ ತತ್ವವನ್ನು ಆಧರಿಸಿ ಬಸವಾದಿಗಳನ್ನ ಗೌರವಿಸಿ ಬಸವ ತತ್ವದ ಮಾರ್ಗದರ್ಶನದಲ್ಲಿ ಜೀವನ ನಡೆಸಿ ಅತ್ಯಂತ ಹೆಸರು ಗಳಿಸಿ ಎಷ್ಟೋ ಜನರಿಗೆ ಅನ್ನದಾತರು, ದಾಸೋಹ ನೀಡಿ ಅಕ್ಷರದಾತರು ಆಗಿರ್ತಕ್ಕಂಥ ಹುಸೂರು ಮಠದ ಸ್ವಾಮಿ ವಿಶ್ವಾನಂದ ಸ್ವಾಮೀಜಿಯವರಿಗೆ ಬಸವಶ್ರೀ ಪ್ರಶಸ್ತಿಯ ದಿನ. ಇದು ಒಂದು ಅದ್ಭುತವಾದಂತ ಕಾರ್ಯ. ಇಂಥ ಕಾರ್ಯ ಯಾರು ಮಾಡುವುದಿಲ್ಲ. ಅದಕ್ಕಾಗಿ ಈ ಕೊನೆಕ ಕುಟುಂಬದವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ನಾವು ತಟ್ಟಬೇಕು ಅಂತ ನಾನು. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಇನ್ನೊಬ್ಬರು ಯಾರು ಉತ್ತಮ ಕೆಲಸ ಮಾಡ್ತಾರೆ, ಸಮಾಜದಲ್ಲಿ ಸಮಾಜಮುಖಿಯಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಅಂತವರನ್ನು ಗುರುತಿಸಿ ಗೌರವಿಸಿ ಸನ್ಮಾನ ಮಾಡೋದು ಬಹಳ ಕಡಿಮೆ, ವಿರಳ. ಹೀಗಾಗಿ ಇಂಥ ಒಂದು ಸಂಕೀರ್ಣ ಸಂದರ್ಭದಲ್ಲಿ, ಇಂಥ ಒಂದು ಸನ್ನಿವೇಶದಲ್ಲಿ ಕೊನೆಕ ಸಮುದಾಯ ಇದು ಒಂದು ದೊಡ್ಡ ಸಮುದಾಯ. ನಾನು ಮೊದಲು ಕೇಳಿದ್ದೇನೆ, ಇವಾಗ ನಮ್ಮ ಶಿವರಾಜ್ ಪಾಟೀಲ್ ಅವರು ಅವರ ಕುಟುಂಬದ ಒಂದು ದೊಡ್ಡ ಜೇನುಗೂಡು ಇದ್ದ ಹಾಗೆ. ಇಂಥ ಜೇನುಗೂಡು ಸಮುದಾಯ ಇವತ್ತ ಇಂಥ ಒಂದು ಮಹಾನ್ ಶ್ರೀಗಳನ್ನು ಗುರುತಿಸಿ ಇಂಥ ಒಂದು ಅದ್ಭುತವಾದ ದಿನದೊಂದು ಬಸವಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬಹಳ ಔಚಿತ್ಯಪೂರ್ಣವೂ ಹೌದು, ಅದು ಸಮಂಜಸವೂ ಹೌದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಭಾವಿಸ್ಲಿಕ್ಕೆ ಇಷ್ಟಪಡ್ತೇವೆ. ಇನ್ನೊಂದು ಮುಖ್ಯ ಕಾರ್ಯಕ್ರಮ ತ್ರಿವೇಣಿ ಸಂಗಮದ ಇನ್ನೊಂದು ಕಾರ್ಯ ಯಾವುದಪ್ಪ ಅಂತಂದ್ರೆ ಈ ಕಾಯಕ ದಿನಾಚರಣೆ. ಯಾರು ಕಾಯಕವೇ ಕೈಲಾಸ, ಕಾಯಕದ ಮೂಲಕ ಯಾರು ಕೈಲಾಸ ದೇವರನ್ನು ಕಾಣ್ತಾರೆ, ತಮ್ಮ ಕಾಯಕದಲ್ಲಿ ಯಾರು ಪ್ರಾಮಾಣಿಕತೆ ನಿಷ್ಠತೆಯನ್ನು ಅಳವಡಿಸಿಕೊಂಡಿದ್ದಾರೆ ಅಂಥವ್ರನ್ನು ಗೌರವಿಸುವುದು, ಗುರುತಿಸುವುದು ಒಂದು ಕಾರ್ಯಕ್ರಮ. ಜೊತೆಗೆ ಒಂದು ಪುಸ್ತಕ ಬಿಡುಗಡೆ. ಪುಸ್ತಕ ಇವತ್ತು ಗೊತ್ತಿದೆ ನಿಮಗೆ, ಬರೆಯೋರು ಕಡಿಮೆ ಆಗಿದ್ದಾರೆ, ಓದೋರು ಕಡಿಮೆ ಆಗಿದ್ದಾರೆ. ಇವತ್ತಿನ ದಿನ ಒಂದು ಏನು ಪ್ರಿಂಟ್ ಮೀಡಿಯಾ ಅಂತ ಕರಿತೀವಲ್ಲ, ಈಗ ಮೊಬೈಲು, ವಾಟ್ಸಪ್ ಇವು. ಹೀಗಾಗಿ ಎಷ್ಟೋ ಜನರು ಪುಸ್ತಕಗಳನ್ನು ಖರೀದಿನೇ ಮಾಡುವುದಿಲ್ಲ. ನಾವು ಹೋಗ್ತೀವಿ ಪುಸ್ತಕ ಮಳಿಗಳು ನೋಡ್ತೀವಿ, ಓಕೆ ಬೆಳೆ ದಿನ ಅಂತೀವಿ, ಬಿಡ್ತೀವಿ. ಎಷ್ಟು ಜನ ನಾವು ಪುಸ್ತಕಗಳನ್ನು ಖರೀದಿ ಮಾಡಿ ಓದ್ತೀವಿ? ಬಹಳ ಕಡಿಮೆ.
ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಚಂದ್ರಶೇಖರ್ ಪಾಟೀಲ್ರವರು ಏನು ಒಂದು ತಮ್ಮ ತನು ಮನ ಧನ ಅದರಲ್ಲಿ ತೊಡಗಿಸಿ ಏನೊಂದು ಪುಸ್ತಕವನ್ನು ಬರೆದು ಪ್ರಕಟಣೆ ಮಾಡಿ ಇವತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದಾರಲ್ಲ, ಅವ್ರಿಗೂ ಕೂಡ ನಾವು ಒಂದು ದೊಡ್ಡ ಚಪ್ಪಾಳೆ ತಟ್ಟಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ನಾನು ನೋಡಿದ್ರೆ ಬಹಳ ಅದ್ಭುತವಾದಂತ ಬುಕ್. ಸಣ್ಣದಾದ್ರೂ ಕೂಡ ಒಂದು ದೊಡ್ಡದಾದ ಒಂದು ಮಾಹಿತಿ ಹೋಗ್ತಾ ಇದೆ. ಸಣ್ಣ ಬುಕ್ಕ ಸಣ್ಣದಾಗಿರ್ಬೋದು, ಕಿರೀಟ ಸಣ್ಣದಾಗಿರ್ಬೋದು, ಬಟ್ ಅದರೊಳಗೆ ಇರ್ತಕ್ಕಂಥ ಒಂದು ಸಂದೇಶ ಏನಿದಲ್ಲ, ಆ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಏನು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಲ್ಲ, ಆ ಸಂದೇಶ ಬಹಳ ಮಹತ್ವಪೂರ್ಣ ಅದ. ಇವತ್ತ ಈ ಒಂದು ಕಾಲಘಟ್ಟದಲ್ಲಿ ಆ ಒಂದು ಸಂದೇಶ ಅವಶ್ಯಕತೆ ಆದಂತ ನಾವು ಭಾವಿಸ್ತಾರೆ. ಯಾಕಂದ್ರೆ ಇವತ್ತು ಪಾಲಕರು ತಂದೆ ನೋಡಿ, ನಾವು ಮಕ್ಕಳು ಪಾಲಕರ ಮಾತು ಕೇಳಂಗಿಲ್ಲ, ಕೇಳ್ತಾ ಇಲ್ಲ. ಇವತ್ತ ಬಹಳಷ್ಟು ಮಕ್ಕಳು ಯಾವ ರೀತಿಯಾಗಿ ಮೊದಲ ಒಂದು ಒಂದು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ರು, ಆ ಮಾನವೀಯ ಮೌಲ್ಯಗಳು ಇವತ್ತು ಎಲ್ಲೋ ಒಂದು ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ಸಂದರ್ಭಗಳಿಂದ, ಬೇರೆ ಬೇರೆ ವಿಚಾರಗಳಿಂದ ಎಲ್ಲೋ ಒಂದು ಕಡೆ ತಪ್ಪು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಭಾವಿಸಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಮಕ್ಕಳನ್ನ ಮಾತು ಕೇಳಂಗಿಲ್ಲ, ಗುರು ಹಿರಿಯರಿಗೆ ಮರ್ಯಾದೆ ಇರುವುದಿಲ್ಲ, ಕೊಡುವುದಿಲ್ಲ, ಕೊಡ್ತಾ ಇಲ್ಲ. ನಾವು ಯಾವಾಗಾದ್ರೂ ಶಾಲೆಗೆ ಹೋಗ್ಬೇಕಾದ್ರೆ ಅಥವಾ ಇನ್ನೊಂದೂರಿಗೆ ಹೋಗ್ಬೇಕಾದ್ರೆ ನಮ್ಮ ತಂದೆ ತಾಯಿಗಳಿಗೆ ದೀರ್ಘ ಶ್ರೇಷ್ಠಾಂಗ ಮಾಡ್ತಿದ್ವಿ, ನಾವು ನಮಸ್ಕಾರ ಮಾಡ್ತಿದ್ವಿ. ಇವಾಗ ನಾನು ಬಹಳ ಕಡೆ ಅದನ್ನು ನಾನು ಗಮನಿಸಲೇ ಇಲ್ಲ, ಕಾಣಿಸ್ತಾನೆ ಇಲ್ಲ. ಆ ಶ್ರೇಷ್ಠಾಂಗ ಮಾಡಿ ನಮಸ್ಕಾರ ಮಾಡಿ ಹೋಗ್ತಕ್ಕಂಥ ಮಕ್ಕಳಲ್ಲಿ ಇರ್ತಕ್ಕಂಥ ವಿಚಾರಧಾರೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಮುಂದೆ ಮಕ್ಕಳು ಒಂದು SLC ಆದ್ಮೇಲೆ ಆಗ್ಬೋದು, PUC ಆದ್ಮೇಲೆ ಏನ್ ಮಾಡ್ಬೇಕು, ಯಾವ ರೀತಿ ಸಲಹೆ ಸೂಚನೆಗಳು, ಬಹುಶಃ ನಾನು ಪೂರ್ಣ ಪ್ರಮಾಣದ ಪುಸ್ತಕಗಳನ್ನು ಓದಿಲ್ಲ. ನಮ್ಮ ರವಿಚಂದ್ರ ಪಾಟೀಲ್ ಅವರು ಸಂಕ್ಷಿಪ್ತವಾಗಿ ಹೇಳಿದ್ರು, ಈ ತರ ಬುಕ್ಗಳು 5 ಪ್ರಕಾರದ ಬುಕ್ಗಳನ್ನು ಬರೆದಿದ್ದಾರೆ ಬಹಳ. ಆಮೇಲೆ ಕಾಯಕ ಬಗ್ಗೆ, ಕಾಯಕ ಶರಣರ ಬಗ್ಗೆ ಬರೆದಿದ್ದಾರೆ. ಇಂತಹ ಒಂದು ಕಾರ್ಯದಿಂದ ಇದು ಬಹಳ ನಾವು ಮಾಡೋದು ಕಡಿಮೆನೆ. ಹಾಗಾಗಿ ಈ ಒಂದು ತ್ರಿವೇಣಿ ಸಂಗಮ ದಿನ, ಈ ತ್ರಿವೇಣಿ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮವನ್ನ ಈ ಕುನೇಕ ಕುಟುಂಬದವರು ಹಮ್ಮಿಕೊಂಡಿದಾರಲ್ಲ, ಇದು ಬಹಳ ಅದ್ಭುತವಾದ ಕಾರ್ಯಕ್ರಮ, ಬಹಳ ಶ್ಲಾಘನೀಯ ಮತ್ತು ಇದು ಔಚಿತ್ಯಪೂರ್ಣ ಹೌದು. ಇಂಥ ಕಾರ್ಯಕ್ರಮಗಳನ್ನ ಅವರು ಯಾಕೆ ಮಾಡ್ತಾರೆ, ಅದರ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನ ನಮ್ಮ ಸುರೇಶ್ ಪಾಟೀಲ್ ಈಗಾಗಲೇ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡದೆ ಕೆಲವೊಂದು ವಿಚಾರಧಾರೆಗಳನ್ನ ನಾನು ಬಸವಣ್ಣವ್ರದ್ದು ಕೂಡ ಒಂದು ಮುಖ್ಯ ಘಟ್ಟ. ಯಾಕಂದ್ರೆ ಕೊನೆಕ ಸಮುದಾಯದವರು, ಕುಟುಂಬದವರು ಬಸವಣ್ಣರವರ ತತ್ವಗಳನ್ನ ಅಳವಡಿಸಿಕೊಂಡಿದ್ದಾರೆ. ಸುಮಾರು ಅವರು ಅಪ್ಪ ಅಂದ್ರೆ ಮುತ್ತಜ್ಜರಿಂದ ಹಿಡ್ಕೊಂಡು ಬಸವಾದಿಗಳು ಬಸವ ತತ್ವಗಳನ್ನ ಅಳವಡಿಸಿಕೊಂಡಿದ್ದವರು. ಸೊ ಬಸವಣ್ಣನವರ ಮೇಲೆ ನಂಬಿಕೆ ಇಟ್ಟಿದವರು. ಅದರ ನಂಬಿಕೆ ಇಟ್ಟರು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯದ ಅಂತಕ್ಕಂಥದ್ದು ಒಂದು ಜೀವಂತ ಉದಾಹರಣೆ ನೋಡುವುದಾದ್ರೆ ಇದು ಕೊನೆಕ ಸಮುದಾಯ, ಕೊನೆಕ ಕುಟುಂಬದವರು ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಏನು ಬಸವಣ್ಣ, ನಾನು ಕನ್ನಡ ಸಾಹಿತಿನೂ ಅಲ್ಲ, ಕನ್ನಡ ಪ್ರಾಧ್ಯಾಪಕನೂ ಅಲ್ಲ, ನಾನೊಬ್ಬ ಅರ್ಥಶಾಸ್ತ್ರಜ್ಞನಾಗಿದ್ದುಕೊಂಡು ಬಸವಣ್ಣನ ಒಂದು ತತ್ವಗಳು ಏನಿದಾವೆ, ಬಸವಣ್ಣ ಇವತ್ತಿನ ಎಷ್ಟು ಪ್ರಸ್ತುತ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು 7 ಒಂದು ಮಾದರಿ ಅಂತ ಕರಿತೀನಿ. ಬಸವಣ್ಣ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಅಂತ ನಾನು ಕರಿತೀನಿ. ಬಸವಣ್ಣನ ಒಂದು ಅಭಿವೃದ್ಧಿ ಮಾರ್ಗಗಳು ಅಂತ ಹೇಳಿ ಸಮಯ ಹೆಚ್ಚು ತೆಗೆದುಕೊಳ್ಳದೆ 7 ಮಾರ್ಗಗಳಿದ್ದಾವೆ. ಮೊದಲನೇದ್ದು ಅವರು ಏನು ಒಂದು ಕೊಡುಗೆ ಕೊಟ್ಟಿದ್ದಾರೆ, ಆ ಕೊಡುಗೆ ಎಷ್ಟು ಮಹತ್ವದ ಇಂಥ ಒಂದು ಸಂದರ್ಭದಲ್ಲಿ, ಇಂಥ ಒಂದು ಸಂಕೀರ್ಣ ಸಮಾಜದಲ್ಲಿ ಅಂತಂದ್ರೆ ಸೋಷಿಯಲ್ ಜಸ್ಟಿಸ್, ಈಕ್ವಾಲಿಟಿ ಅಂತ ಕರಿತೀವಿ ನಾವು. ಇಗ್ಯಾಲಿಟೇರಿಯನ್ ಸೊಸೈಟಿ, ಸಮಾನತೆಯ ಸಮಾಜ, ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಮಹತ್ವದ ತತ್ವ. ಹಾಗಾಗಿ 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ, ಮೇಲು ಜಾತಿ ಕೀಳು ಜಾತಿ ಯಾರ ನಡುವೆ ಒಂದು ಮದುವೆಯನ್ನು ಮಾಡೋದ್ರ ಮೂಲಕ ದೊಡ್ಡ ಒಂದು ಕ್ರಾಂತಿಯನ್ನು ಎಬ್ಬಿಸಿದಂತಹ ಜಗಜ್ಯೋತಿ ಬಸವಣ್ಣವರು. ಅಂದ್ರೆ ಸಮಾಜದಲ್ಲಿ ಮೇಲು ಕೀಳು ಇರಬಾರದು, ಅವನು ಆ ಜಾತಿಗೆ ಸೇರಿದವನು, ಈ ಜಾತಿಗೆ ಸೇರಿದವನು ಅಂತಕ್ಕಂಥದ್ದೊಂದು ಜಾತಿ ಆಧಾರಿತ ಒಂದು ತಾರತಮ್ಯ ಇರಬಾರದು. ಸಮಾಜದಲ್ಲಿ ಏನಾದರೂ ಈ ಜಾತಿ ಆಧಾರಿತ ತಾರತಮ್ಯ ಇದ್ರೆ ಅದು ಯಾವ ರೀತಿಯಾಗಿ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ, ಯಾವ ರೀತಿಯಾಗಿ ಅಭಿವೃದ್ಧಿಯ ಮೇಲೆ ಒಂದು ದುಷ್ಪರಿಣಾಮ ಬೀರುತ್ತದೆ ಅಂತಕ್ಕಂಥದ್ದನ್ನು ನಾವು 12ನೇ ಶತಮಾನದಲ್ಲಿ ಬಸವಣ್ಣವರ ಒಂದು ಮಾರ್ಗ ತತ್ವದಲ್ಲಿ ನಾವು ಗಮನಿಸ್ತೇವೆ. ಇವಾಗ ಸಮಾಜದಲ್ಲಿ ಕೀಳರಿಮೆ ಇದೆ, ಸಮಾಜದಲ್ಲಿ ಜಾತಿ ಆಧಾರಿತ ಒಂದು ತಾರತಮ್ಯ ಇತ್ತಪ್ಪ ಅಂತಂದ್ರೆ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ. ಇವತ್ತು ನಾವು ವಿಕಸಿತ ಭಾರತ ಅಂತ ನಾವು ಮಾತಾಡ್ತಾ ಇದ್ದೀವಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು
2047ಕ್ಕೆ ಅಂದ್ರೆ 2047ಕ್ಕೆ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕು 100 ವರ್ಷಗಳು ಅಂದ್ರೆ ಶತಮಾನೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಭಾರತವು ವಿಕಸಿತ ಭಾರತವಾಗಿರಬೇಕು, ವಿಶ್ವ ಗುರು ಆಗಬೇಕು, ಭಾರತವು ಒಂದು ವಸುಧೈವ ಕುಟುಂಬಕಂ ಅಂತಕ್ಕಂಥ ಒಂದು ಮಾದರಿ ಆಗಬೇಕು ಅಂತಕ್ಕಂಥದ್ದು ಏನು ಈ ನರೇಂದ್ರ ಮೋದಿಜಿಯವರ ಒಂದು ಸರ್ಕಾರ ಒಂದು ಕನಸು ಕಾಣಿಸ್ತಲ್ಲ, ಆ ಕನಸನ್ನು ನನಸು ಮಾಡಲಿಕ್ಕೆ ಬಸವಣ್ಣನವರ ಏನು 12ನೇ ಶತಮಾನದಲ್ಲಿ ಸಮಾನತೆಯ ಸಮಾಜ, ಸಾಮಾಜಿಕ ನ್ಯಾಯ, ಯಾರು ಲಿಂಗಾಧಾರಿತ ಆಗಲಿ ಜಾತಿ ಆಧಾರಿತ ಆಗಲಿ ಇಲ್ಲಿ ಸಮಾಜದಲ್ಲಿ ತಾರತಮ್ಯ ಆಗಬಾರ್ದು. ತಾರತಮ್ಯ ಆದ್ರೆ ಈ ಮಾನವ ಸಂಪನ್ಮೂಲ ಅಂತ ಏನ್ ಕರಿತೀವಲ್ಲ, ಈ ಮಾನವ ಸಂಪನ್ಮೂಲ ಶ್ರಮ ಅಂತ ಏನ್ ಕರಿತೀವಲ್ಲ ಅದು ಒಂದು ದಕ್ಷ ರೀತಿಯಲ್ಲಿ ಬಳಕೆ ಆಗಲ್ಲ. ಇವಾಗ ಕೃಷಿಯಲ್ಲಿ ನೋಡ್ರಿ, ಕೃಷಿಯಲ್ಲಿ ಕೈಗಾರಿಕೆಯಲ್ಲಿ ಏನಾದ್ರೂ ಒಂದು ಲಿಂಗ ಆಧಾರಿತ ಅಥವಾ ಜಾತಿ ಆಧಾರಿತ ನೀವು ತಾರತಮ್ಯ ಮಾಡಿದ್ದಾದ್ರೆ ಕೃಷಿ ಉತ್ಪಾದನೆ ಕಡಿಮೆ ಆಗ್ತದೆ. ಹಾಗೇನೆ ಶಿಕ್ಷಣದಲ್ಲಿ ಆಗಲಿ ಆರೋಗ್ಯ ಸೇವೆಗಳಲ್ಲಿ ಆಗಲಿ ಜಾತಿ ಆಧಾರಿತ ನೀವು ತಾರತಮ್ಯ ಏನಾದರೂ ಮಾಡಿದ್ರೆ ಶಿಕ್ಷಣ ಕೊಡುವುದಲ್ಲಿ ಆಗಿರ್ಬೋದು, ಕೌಶಲ್ಯ ಕೊಡುವುದಲ್ಲಿ ಆಗಿರ್ಬೋದು, ಅಥವಾ ಈ ಆರೋಗ್ಯ ಸೇವೆಗಳನ್ನು ಕೊಡುವುದಲ್ಲಿ ಆಗಿರ್ಬೋದು, ಏನಾದರೂ ತಾರತಮ್ಯ ಮಾಡಿದ್ರೆ ಈ ಮಾನವ ಅಭಿವೃದ್ಧಿ ಅಂತ ಕರಿತೀವಿ ನಾವು. ಮಾನವ ಬಂಡವಾಳ ಅಭಿವೃದ್ಧಿ, ಮಾನವ ಶಕ್ತಿ ಸಾಮರ್ಥ್ಯದ ಅಭಿವೃದ್ಧಿ. ಇವತ್ತ ಕೆಲವು ಜಾತಿ ಕೆಲ ಸಮುದಾಯಗಳಿಗೆ ನಾವು ಶಿಕ್ಷಣ ಕೊಡುವಲ್ಲಿ ಏನಾದರೂ ತಾರತಮ್ಯ ವಹಿಸಿದ್ರೆ ಅಲ್ಲಿ ಅಷ್ಟರ ಮಟ್ಟಿಗೆ ಅವರ ಶಕ್ತಿ ಸಾಮರ್ಥ್ಯ ಕುಂತು ಕಡಿಮೆ ಆಗ್ತದೆ. ಅವರ ಶಕ್ತಿ ಸಾಮರ್ಥ್ಯ ಕುಂಠಿತಗೊಂಡ್ರೆ ಏನಾಗ್ತದೆ, ಉತ್ಪಾದಕತೆ ಕಡಿಮೆ ಆಗ್ತದೆ, ವಿಕಸಿತ ಭಾರತ ಸಾಧನೆ ಮಾಡಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಕೇಳಿರಿ ನಾವು, ಒಳಗೊಳ್ಳುವಿಕೆ ಅಭಿವೃದ್ಧಿ ಅಂತೇಳಿ. ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಏನು, ಈ ಸಮಾಜದ ಎಲ್ಲ ಜನರು ಎಲ್ಲ ಸಮುದಾಯದವರು ಅಭಿವೃದ್ಧಿಯ ಮುಖ್ಯ ವಾಹಿನಿಯಲ್ಲಿ ಇರಬೇಕು, ಅಭಿವೃದ್ಧಿಯ ಫಲಶ್ರುತಿಗಳು ಅವರಿಗೆ ತಲುಪಬೇಕು, ಈ ಅಭಿವೃದ್ಧಿಯ ಫಲಶ್ರುತಿಗಳು ಸಮಸಮನಾಗಿ ಎಲ್ಲರೂ ಹಂಚ್ಕೋಬೇಕು, ಅನುಭವಿಸಬೇಕು, ಎಲ್ಲರೂ ಸಂತೋಷ ಪಡಬೇಕು. ಅದೇ ಇನ್ಕ್ಲೂಸಿವ್ ಗ್ರೋತ್. ಅವಾಗ ಮಾತ್ರ ವಿಕಸಿತ ಭಾರತ ಸಾಧನೆ ಮಾಡಕ್ಕೆ ಸಾಧ್ಯದ. ಹೀಗಾಗಿ ಅದು ಒಂದು ಏನು ಸಮಾನತೆಯ ಸಮಾಜ ಅಂತಕ್ಕಂಥದ್ದು ಏನಲ್ಲ, ಸಾಮಾಜಿಕ ಸಮಾನತೆಯ ಸಮಾಜ, ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಏನಲ್ಲ, ಅದು ಬಸವಣ್ಣವರು ಎಂದು 12ನೇ ಶತಮಾನದಲ್ಲಿ ಹೇಳಿದ ದೊಡ್ಡ ಕ್ರಾಂತಿ ನೇಮಿಸಿರಲ್ಲ, ಇವತ್ತು ಬಹಳ ಪ್ರಸ್ತುತ ಅದ. ಎರಡನೇದು ಬಹಳ ಅದ್ಭುತವಾದಂಥದ್ದು ಕಾಯಕವೇ ಕೈಲಾಸ ಅಂತ. ವರ್ಕ್ ಈಸ್ ವರ್ಷಿಪ್. ಬಸವಣ್ಣವರು ಮೊಟ್ಟ ಮೊದಲನೇದಾಗಿ ಈ ಶ್ರಮಕ್ಕೆ ಗೌರವ ಪಟ್ಟಿದ್ದು, ಡಿಗ್ನಿಟಿ ಆಫ್ ಲೇಬರ್ ಅಂತ ಕರಿತೀವಿ ನಾವು. ಅಂದ್ರೆ ಈ ಪ್ರತಿಯೊಬ್ಬರು ಕಾಯಕದಲ್ಲಿ ತೊಡ್ಕೊಂಡಿರ್ಬೇಕು, ಪ್ರತಿಯೊಬ್ಬರು ದುಡಿದು ಬದುಕಬೇಕು. ಇನ್ನೊಬ್ಬರ ಒಂದು ದುಡಿತದಲ್ಲಿ ಆದಾಯದಲ್ಲಿ ನಾವು ಬದುಕಬಾರ್ದು, ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬಾರ್ದು, ನಾವು ಸ್ವಾವಲಂಬಿಗಳಾಗಬೇಕು. ಕಾಯಕದಲ್ಲಿ ತೊಡಗಬೇಕು, ಕಾಯಕದ ಮೂಲಕ ದೇವರನ್ನು ಕಾಣಬೇಕು, ಕೈಲಾಸವನ್ನು ಕಾಣಬೇಕು ಅಂತಕ್ಕಂಥದ್ದನ್ನ ಯಾವಾಗ ಬಸವಣ್ಣವರು 12ನೇ ಶತಮಾನದಲ್ಲಿ ಪ್ರತಿಪಾದನೆ ಮಾಡಿದ್ರು ಇವತ್ತಿಗೂ ಕೂಡ ಬಹಳ ಪ್ರಸ್ತುತ. ನಾವು ಪ್ರತಿಯೊಬ್ಬರು ಕಾಯಕದಲ್ಲಿ ತೊಡಗೊಂಡಿದ್ದಾದರೆ ನಿಜವಾದ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಹೆಚ್ಚಿಗೆ. ನಾವು ಸರ್ಕಾರಿ ನೌಕರಿನೇ ಆಗ್ಬೇಕಂತಿಲ್ಲ. ಇವತ್ತ ಒಂದು ಶಿಕ್ಷಣದ ಮುಖ್ಯ ಉದ್ದೇಶ ಏನದಪ್ಪ ಅಂತಂದ್ರ ಸರ್ಕಾರದನ್ನೇ ನೌಕರಿ ಕೊಡ್ಬೇಕಂತನಿಲ್ಲ. ಇವತ್ತು NEP ಏನಂತ ನಾವು ಕರಿತೀವಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020, ಅಲ್ಲಿ ಸ್ವ ಉದ್ಯೋಗಗಳನ್ನು ಸೃಷ್ಟಿಸಲಿಕ್ಕೆ ಬಹಳಷ್ಟು ಅವಕಾಶದ ಸ್ಕಿಲ್ ಡೆವಲಪ್ಮೆಂಟ್ ಅದಾವ. ನಾವು ಸ್ವ ಉದ್ಯೋಗಗಳನ್ನು ನಾವೇನು ನವ ಉದ್ಯೋಗಗಳನ್ನು ಕರಿತೀವಿ, ಸ್ಟಾರ್ಟ್ಅಪ್ ಅಂತ ಕರಿತೀವಿ, MSMEs ಅಂತ ಕರಿತೀವಿ, ಅವುಗಳನ್ನು ನಾವು ಸ್ವಯಂ ಪ್ರೇರಿತವಾಗಿ ಸ್ಟಾರ್ಟ್ ಮಾಡ್ಬೋದು. ಹೀಗಾಗಿ ಕಾಯಕವೇ ಕೈಲಾಸ, ಕಾಯಕ ಕೆಲಸ, ಕರ್ತವ್ಯ, ಕಾಯಕ ಬಹಳ ವ್ಯತ್ಯಾಸದ. ಬಹುಶಃ ನಮ್ಮ ಶಿವರಾಜ್ ಪಾಟೀಲ್ ಇದು ಬಹಳ ಮಾರ್ಮಿಕವಾಗಿ ಮತ್ತು ಬಹಳ ಅರ್ಥಪೂರ್ಣವಾಗಿ ವಿಶ್ಲೇಷಣೆ ಮಾಡಬಹುದು. ಕೆಲಸನೇ ಬೇರೆ, ಕರ್ತವ್ಯನೇ ಬೇರೆ, ಕಾಯಕವೇ ಬೇರೆ. ಬಸವಣ್ಣವರು ಕೊಟ್ಟಂತ ಪರಿಕಲ್ಪನೆ ಕಾಯಕವೇ ಕೈಲಾಸ ಬಹಳ ಅದ್ಭುತವಾದ ಅರ್ಥದ ಇದಕ್ಕೆ. ಕೆಲಸ ಅಂದ್ರೆ ಏನು, ಒಂದು ಕೆಲಸಪ್ಪ, ಅದರಲ್ಲಿ ಲಾಭ ಇರ್ತೈತಿ, ಮೋಟಿವೇಶನ್ ಏನಂತೀವಿ ನಾವು, ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಇರ್ತೈತಿ ಕೆಲಸ. ಕರ್ತವ್ಯ ಅದು ಜವಾಬ್ದಾರಿ, ಅವರು ಕಾಯಕ ಇದು ಬೇರೆ. ಒಂದು ಉದಾಹರಣೆ ಮೂಲಕ ನಾವು ಹೇಳ್ಬೋದು. ಬೇರೆ ಬಹುಶಃ ನಾನು ಪುರಾಣದಲ್ಲಿ ಕೇಳಿದ್ದೀನಿ, ಈ ಹಾಲು ಮಾರ ಇರ್ತಾನೆ, ಹಾಲು ನೀರು ಬೆರೆಸಿ ಹಾಲು ಮಾರ್ತಾರಲ್ಲ, ಅದು ಕೆಲಸ. ನೀರು ಮಾರಿ, ಯಾಕೆ ಹಾಲಿನಾಗ ನೀರು ಸೇರಿಸಿ ಮಾರ್ತಕ್ಕಂಥ ನೋಡ್ತೀವಿ ಹಳ್ಳಿಯಲ್ಲಿ. ಯಾರು ಪ್ರಾಮಾಣಿಕವಾಗಿ ಹಾಲಲ್ಲಿ ನೀರು ಬೆರೆಸದೇನೆ ಹಾಲು ಮಾರ್ತಾರೆ ಅಂತ ನನಗಿಲ್ಲ. ನನಗೆ ನಾವು ಎಲ್ಲ ರೇರ್ ಯಾರು ಬಸವ ತತ್ವಗಳನ್ನು ಅಳವಡಿಸ್ಕೊಂಡಿರ್ತಾರೋ, ಯಾರು ಬಸವಣ್ಣನವರ ಒಂದು ಪ್ರಭಾವ ಆ ಕುಟುಂಬದ ಮೇಲೆ ಇತ್ತು, ಅಂಥವ್ರು ಮಾತ್ರ ಹಾಲಿನಲ್ಲಿ ನೀರು ಬೆರೆಸದೇ ಇರಬಹುದು. ಬಟ್ ಬಹಳಷ್ಟು ಕುಟುಂಬಗಳಲ್ಲಿ
ಒಂದು ಹೆಚ್ಚಿನ ಒಂದು ಲಾಭವನ್ನು ಪಡ್ಕೊಳ್ಳಿಕ್ಕೆ ಹಾಲಿನಲ್ಲಿ ನೀರು ಬೆರೆಸಿ ಏನು ಆ ಹಾಲು ಮಾರಾಟ ಮಾಡ್ತಾರಲ್ಲ ಅದು ಕೆಲಸ. ಕರ್ತವ್ಯವೇನದಲ್ಲ, ಕರ್ತವ್ಯ ಕಾಯಕ ಬರೆ ಕರ್ತವ್ಯವೇನದಲ್ಲ, ಯಾರು ನೀರಿನಲ್ಲಿ ಹಾಲು ಬೆರೆಸದೆ ಯಾರು ಹಾಲು ಮಾರ್ತಾರೋ ಅದು ಕರ್ತವ್ಯ, ಅದು ಪ್ರಾಮಾಣಿಕತೆ, ಅದು ಕರ್ತವ್ಯ. ಇದು ನಿಮ್ ಕರ್ತವ್ಯ ಅಂತೀವಿ ನೋಡೋಣ. ಯಾವಾಗಲೇ ಮೋಸ ಮಾಡುವವ್ರ ಕರ್ತವ್ಯ ಅಲ್ಲ, ಮೋಸ ಮಾಡುವವ್ರ ಕೆಲಸ ಇರ್ಬೋದು, ಬಟ್ ಮೋಸ ಮಾಡುವುದು ಕರ್ತವ್ಯ ಅಲ್ಲ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರು ಅದು ಕರ್ತವ್ಯ. ಕಾಯಕ ಯಾವುದು? ಇದಕ್ಕಿಂತ ಹೆಚ್ಚಿನದು. ಈ ಹಾಲು ಪ್ರಾಮಾಣಿಕವಾಗಿ ಹಾಲು ಮಾರುವುದು ಅಂದ್ರೆ ನೀರನ್ನು ಬೆರೆಸದೆ ಹಾಲು ಮಾರುವುದು. ಹಾಲು ಮಾರಿದಿಂದ ಬಂದಂತ ಒಂದು ಹಣ ಏನಿರ್ತದಲ್ಲ, ಒಂದೇನು ಆದಾಯ ಇರ್ತದಲ್ಲ, ಅದು ಎಷ್ಟು ಬೇಕೋ ಅಷ್ಟು ಬಳಸಿ ಮಿಕ್ಕಿದ್ದನ್ನ ಬೇರೆಯವರಿಗೆ ಹಂಚಿಕೊಳ್ಳುವುದು. ಅನ್ನದಾಸೋಹ ಅಂತ ಕರೆದ್ರು. ದಾಸೋಹ, ಅದಕ್ಕೆ ದಾಸೋಹ ಸ್ಥಾಪನೆ ಮಾಡಿದ್ದು ಬಸವಣ್ಣವರು 12ನೇ ಶತಮಾನದಲ್ಲಿ. ಅನ್ನದಾಸೋಹ, ಶೇರಿಂಗ್ ಫುಡ್ ಅಂಡ್ ಸರ್ವಿಸಸ್ ಅಂತ ಹೇಳಿ. ಸೊ ಯಾರು ಪ್ರಾಮಾಣಿಕವಾಗಿ ನೀರು ಬೆರೆಸದೆ ಹಾಲಿನಲ್ಲಿ ನೀರನ್ನು ಬೆರೆಸದೆ ಅದನ್ನು ಮಾರಾಟ ಮಾಡಿ ಬಂದಂತ ಹಣವನ್ನ ತಮ್ಗೆ ಎಷ್ಟು ಬೇಕಷ್ಟು ಬಳಸಿ ಮಿಕ್ಕಿದ್ದನ್ನ ಪರರ ಯೋಗಕ್ಷೇಮಕ್ಕಾಗಿ, ಪರರ ಉಪಯೋಗಕ್ಕಾಗಿ ಏನು ಒಂದು ಕೆಲಸ ಏನು ಬಳಸ್ತಾರಲ್ಲ ಅದು ಕಾಯಕ. ಕೆಲಸ, ಕರ್ತವ್ಯ, ಕಾಯಕ. ಇಂಥ ಕಾಯಕದಲ್ಲಿ ತೊಡಗಿದವರು ಬಸವಣ್ಣನ ಅನುಯಾಯಿಗಳು. ಅದರಲ್ಲಿ ನಮ್ಮ ಶಿವಾನಂದ ಸ್ವಾಮೀಜಿಯವರು ಕೂಡ, ಅದೇ ರೀತಿಯಾಗಿ ಕೊನೆಕ ಸಮುದಾಯದವರು ಕೂಡ ತಮ್ಮ ಕೆಲಸದಲ್ಲಿ ಏನು ಪ್ರಿಂಟಿಂಗ್ ಪ್ರೆಸ್ ಆಗಿರ್ಬೋದು, ಪಬ್ಲಿಕೇಶನ್ ಆಗಿರ್ಬೋದು, ಇದರಲ್ಲಿ ಏನು ತೊಡ್ಕೊಂಡಿದ್ದಾರೆ ಪ್ರಾಮಾಣಿಕವಾಗಿ ಬಂದಂತ ಕೆಲವೊಂದು ಹಣದಲ್ಲಿ ಒಂದಿಷ್ಟು ಸಾಮಾಜಿಕ ಕೈಂಕರ್ಯ ಕೆಲಸಗಳನ್ನು ಹಮ್ಮಿಕೊಂಡಿದ್ದಾರೆ. ಇದು ಕೂಡ ಅದು ಒಂದು ಭಾಗ. ಇವತ್ತೇನು ಸನ್ಮಾನ ನಡೀತಾ ಇದೆಯಲ್ಲ, ಇವತ್ತೇನು ಯಾರು ಬಸವ ತತ್ವಗಳನ್ನು ಅಳವಡಿಸ್ಕೊಂಡಿದ್ದಾರೆ, ಬಸವ ಮಾರ್ಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅಂತವ್ರು ಗುರುತಿಸಿ ಸನ್ಮಾನ ಮಾಡ್ತಾರೆ. ಪುಸ್ತಕಗಳನ್ನು ಬರೆದವರಿಗೆ ಅವರಿಗೂ ಕೂಡ ಗುರುತಿಸಿ ಬಿಡುಗಡೆ ಮಾಡ್ತಾರೆ. ಇದು ಕೂಡ ಒಂದು ಕಾಯಕವನ್ನೇ, ಇದು ಒಂದು ಕಾಯಕವನ್ನೇ. ಹೀಗಾಗಿ ಇದು ಕಾಯಕ ಏನದಲ್ಲ, ವರ್ಕ್ ಈಸ್ ವರ್ಷಿಪ್. ನಮ್ಮ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ನಾವು ಮಾಡುವ ಕೆಲಸ ಯಾವುದೇ ಕೀಳರಿಮೆ ಇರಬಾರ್ದು. ಆ ಕೆಲಸ ಅದ್ರಲ್ಲಿ ಕೀಳರಿಮೆ ಬೇಡ. ಬಸವಣ್ಣವ್ರು ಹೇಳ್ತಾರೆ, ಯಾವ ಕೆಲಸವಾದ್ರೂ ಮಾಡಿ ನೀವು ಅದಕ್ಕೆ ಕೀಳರಿಮೆ ಬೇಡ. ಅದನ್ನ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿ ಅದರ ಮೂಲಕ ನೀವು ದೇವರನ್ನು ಕಾಣ್ತೀರಿ, ಕೈಲಾಸನ ಕಾಣ್ತೀರಿ. ಅದಕ್ಕೆ ಕಾಯಕವೇ ಕೈಲಾಸ, ಕರ್ತವ್ಯ ಕೈಲಾಸ ಅಂತ ಹೇಳಿಲ್ಲ, ಕೆಲಸವೇ ಕೈಲಾಸ ಅಂತ ಹೇಳಿಲ್ಲ, ಕಾಯಕವೇ ಕೈಲಾಸ ಅಂದ್ರೆ. ಯಾಕೆ ಕಾಯಕ ಕೈಲಾಸ ಅಂತಂದ್ರೆ ಈ ಮಾತು ಪ್ರಾಮಾಣಿಕತೆ. ಬಂದಂತ ಒಂದು ಆದಾಯದಲ್ಲಿ ಇನ್ನಿಷ್ಟು ನಮ್ಮಂತ ಜನರಿಗೆ, ಬಡ ಜನರಿಗೆ ಅದನ್ನ ಹಂಚ್ಕೋಬೇಕು. ಅವ್ರನ್ನೂ ಕೂಡ ನಾವು ಸಂತೋಷವಾಗಿ ಇರ್ಬೇಕು. ನಾವಷ್ಟೇ ಸಂತೋಷವಾಗಿರ್ಬಾರ್ದು, ನಮ್ಮ ಜೊತೆಗಿರ್ತಕ್ಕಂಥ ನಮ್ಮ ಸಮುದಾಯದವರು ಕೂಡ ಸಂತೋಷವಾಗಿರ್ಬೇಕು ಅಂತಕ್ಕಂಥದ್ದು ಒಂದು ವಿಚಾರದಲ್ಲಿ ಅದು ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನ. ಮೂರನೇದ್ದು ಅನ್ನದಾಸೋಹ. ಅನ್ನದಾಸೋಹ ಅಂದ್ರೆ ಎಷ್ಟು ನಾವೇನ್ ಗಳಿಸ್ತೀವಿ ಪ್ರಾಮಾಣಿಕವಾಗಿ, ಏನು ನಾವು ಗಳಿಸ್ತೀವಿ ಬಂದಂತ ಒಂದು ಗಳಿಕೆಯಲ್ಲಿ ಒಂದು ಅನ್ನದಾಸೋಹ ಅಂದ್ರೆ ಇನ್ನೊಬ್ಬರಿಗೆ ನಾವು ಅದನ್ನು ಹಂಚ್ಕೋಬೇಕು, ಅವರಿಗೂ ನಾವು ಸಂತೋಷವಾಗಿರ್ಬೇಕು. ಅದೇ ಅನ್ನದಾಸೋಹ ಅಂತೇಳಿ 12ನೇ ಶತಮಾನದಲ್ಲಿ ಬಸವಣ್ಣವರು ಅನ್ನದಾಸೋಹ ಪ್ರಾರಂಭ ಮಾಡಿದ್ರು. ಅಲ್ಲಿ ಎಷ್ಟೋ 750 ಅನುಷಂಗಿಗಳು, ಎಷ್ಟೋ ಜನ ಬಡವರು ಬಂಗರು ಅಲ್ಲಿ ಅನ್ನ ಸಂತರ್ಪಣೆ ಮಾಡ್ತಿದ್ರು ಅಂತಕ್ಕಂಥದ್ದನ್ನು ಅದು ಇವತ್ತು ಕೂಡ ಬಹಳ ಸಮಂಜಸ ಬೇಕದು ನಮ್ಮಲ್ಲಿ. ಇವತ್ತು ಸಮಾಜದಲ್ಲಿ ನಾವು ನೋಡ್ತೀವಿ, ಬಹಳಷ್ಟು ಜನ ಬಡವರಿದ್ದಾರೆ, ಬಹಳಷ್ಟು ಜನರು ಏನಂತೀವಿ ಆದಾಯ ಅಸಮಾನತೆ ಇದೆ. ಇನ್ಇಕ್ವಾಲಿಟಿ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂಡ್ ಇನ್ಕಮ್. ಈ ಬಡತನ, ಈ ಆದಾಯ ಅಸಮಾನತೆಯನ್ನು ಹೋಗ್ಲಾಡಿಸ್ಬೇಕಾದಂತಾದ್ರೆ ಈ ಅನ್ನದಾಸೋಹ, ಈ ಏನು ಒಂದು ಬಡ ಜನರಿಗೆ ಅನ್ನದಾಸೋಹ ಅಂದ್ರೆ ನಾವು ಮಠಾನೆ ಕಟ್ಟಿ ಅನ್ನದಾಸೋಹ ಕೊಡಬೇಕು ಅಂತಿಲ್ಲ. ಅದ್ರ ಜೊತೆಗೇನೆ ಅಲ್ಲದೆ ಯಾರು ಬಡವರಿದ್ರ ಅಂತಂದ್ರೆ ಅವರಿಗೆ ನೀವು ಸಹಾಯ ಮಾಡಿ ಅವ್ರ ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಅಡ್ಮಿಷನ್ ಆಗಿರ್ಬೋದು, ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗ್ಲಿಕ್ಕೆ ದುಡ್ಡಿರಲ್ಲ, ಆದ್ರೆ ಕಲಿಯುವ ಆಸೆ ಇರ್ತದೆ. ಎಷ್ಟೋ ಬಡ ಕುಟುಂಬಗಳಲ್ಲಿ ಒಳ್ಳೊಳ್ಳೆ ಜ್ಞಾನಿಗಳಿದ್ದಾರೆ, ಒಳ್ಳೊಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ಆದ್ರೆ ಅವರು ಬಡತನದಿಂದ ಮುಂದೆ ಓದ್ಲಿಕ್ಕೆ ಆಗಲ್ಲ. ಸೊ ಆ ರೀತಿಯಾಗಿ ವೈಯಕ್ತಿಕವಾಗಿ ನಮ್ಮ ಹತ್ರ ಏನು ಒಂದು ಸ್ವಲ್ಪ ಹಣ ಇರುತ್ತೆ, ಏನು ನಮ್ಮ ಒಂದು ಶಕ್ತಿ ಸಾಮರ್ಥ್ಯ ಇರುತ್ತೆ, ಏನೊಂದು ಸಹಾಯ ಮಾಡುವ ಮನೋಭಾವನೆ ಇರುತ್ತೆ. ಇವನ್ನ ಹಣದ ರೂಪದಲ್ಲಿ ಕೂಡ ಸಹಾಯ ಮಾಡ್ಬೇಕಂತ ಏನಿಲ್ಲ, ಅದೊಂದೇ ಅಂತಲ್ಲ, ವಿವಿಧ ರೂಪದಲ್ಲಿ ದಾಸೋಹ, ಅನ್ನದಾಸೋಹ ಆಗಿರ್ಬೋದು, ಜ್ಞಾನ ದಾಸೋಹ ಆಗಿರ್ಬೋದು, ಹಣದ ಒಂದು ಸಹಾಯ ಆಗಿರ್ಬೋದು, ಅಥವಾ ನಮ್ಮ ಒಂದು ಲೇಬರ್ ಅಸಿಸ್ಟೆಂಟ್ ಅಂತ ನಾವು ಯಾರಿಗಾದ್ರೂ ಹೇಳಿ ಒಂದು ಕೆಲಸ ಕೊಡಿಸೋದಾಗಿರ್ಬೋದು. ಇಂಥ ಒಂದು ಸಹಾಯ ಮನೋಭಾವ ಬೆಳಿಬೇಕು. ಬೆಳೆದಾಗ ಮಾತ್ರ ಈ ಸಮಾಜದಲ್ಲಿ ಈ ಬಡವರು, ಬಗ್ಗಿದವರು, ಕೆಳವರ್ಗದವರು ಇರ್ತಾರೆ, ಅವರು ಕೂಡ ಬೆಳಿಲಿಕ್ಕೆ ಸಾಧ್ಯದ. ಸೊ ಅವಾಗ ವಿಕಸಿತ ಭಾರತ ಸಾಧ್ಯದ. ಯಾರು
ಅಭಿವೃದ್ಧಿಯ ಕೆಳಹಂತದಲ್ಲಿದ್ದಾರೆ, ಯಾರು ಈ ಸಾಮಾಜಿಕ ಮುಖಿಯಿಂದ ದೂರದಾರ, ಯಾರು ಅಭಿವೃದ್ಧಿಯ ಫಲಶ್ರುತಿಗಳಿಂದ ವಿಮುಖಗೊಂಡಿದ್ದಾರೆ, ಹೊರಗೆ ತಳ್ಳಲ್ಪಟ್ಟಿದ್ದಾರೆ, ಅವರು ಅಭಿವೃದ್ಧಿ ಆಗ್ಬೇಕು. ಅವ್ರ ಅಭಿವೃದ್ಧಿ ಆದಾಗ ಮಾತ್ರ ಈ ವಿಕಸಿತ ಭಾರತ, ಸಾಮಾಜಿಕ ನ್ಯಾಯ, ಸಮಾನತೆಯ ಸಮಾಜ, ಆರ್ಥಿಕ ಸಮಾನತೆಯನ್ನು ಸಾಧಲಿಕ್ಕೆ ಸಾಧ್ಯದ. ಇಂಥ ವಿಚಾರವನ್ನ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳ್ಯಾರಪ್ಪ ಅಂತಂದ್ರ ಇವತ್ತಿಗೂ ಕೂಡ ಎಷ್ಟು ಪ್ರಸ್ತುತ ಅದಂದ್ರ ಇದು ಬಹಳ ಪ್ರಸ್ತುತ ಅದ. ಸಮಾಜದಲ್ಲಿ ಗೊತ್ತಿದೆ ನಿಮಗೆ ಎಷ್ಟು ಒಂದು ಆರ್ಥಿಕ ಅಸಮಾನತೆ ಇದೆ ಅಂತಕ್ಕಂಥದ್ದನ್ನು. ಈ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಆಗ್ಬೇಕಂತಂದ್ರೆ, ವಿಕಸಿತ ಭಾರತವನ್ನು ನಾವು ಸಾಧನೆ ಮಾಡಬೇಕಂದ್ರೆ ನಾವು ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಒಂದು ಸಹಾಯ, ತನುಮನದಿಂದ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನ ನಾವು 12ನೇ ಶತಮಾನದಲ್ಲಿ ಗಮನಿಸಿದೀವಿ. ಇವಾಗ ಬಹಳ ಪ್ರಸ್ತುತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಅವ್ರು ಇನ್ನೊಂದು ಮಹತ್ವದ ಅನುಭವ ಮಂಟಪ, ಜಗತ್ತಿನಲ್ಲೇ ಮೊಟ್ಟ ಮೊದಲು ಸಂಸದ ಅಂತ ಏನ್ ಕರಿತೀವಿ, ಪಾರ್ಲಿಮೆಂಟರಿ ಅಂತ ಕರಿತೀವಿ, ಬಟ್ ಅವ್ರು ಯಾರಪ್ಪ ಅಂತಂದ್ರ ಬಸವಣ್ಣವರೇ. ಅನುಭವ ಮಂಟಪ, ಅಲ್ಲಮ ಪ್ರಭು ಅದರ ಅಧ್ಯಕ್ಷತಾನ. ಅಲ್ಲಮ ಪ್ರಭು ಅವರ ಒಂದು ಅಧ್ಯಕ್ಷತೆಯಲ್ಲಿ ಅನುಭವ ಮಂಟಪ, ಸಾಮಾಜಿಕವಾಗಿ ಚರ್ಚೆ ನಡೀತಿತ್ತು, ಬೌದ್ಧಿಕವಾಗಿ ಚರ್ಚೆ ನಡೀತಿತ್ತು, ನೈತಿಕವಾಗಿ ಚರ್ಚೆ ನಡೀತಿತ್ತು. ಸಾಮಾನ್ಯ ಜನರ ಕುಂದು ಕೊರತೆಗಳನ್ನು ಚರ್ಚಿಸಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ನಮ್ಮ ಜಗಜ್ಯೋತಿ ಬಸವಣ್ಣವರು ಮಂತ್ರಿಯಾಗಿದ್ರು ಬಿಜ್ಜಳನ ಒಂದು ಆಸ್ಥಾನದಲ್ಲಿ. ಇದು ಇಂಥ ಒಂದು ಕಲ್ಪನೆ 12ನೇ ಶತಮಾನದಲ್ಲಿ ನಾವು ಗಮನಿಸಿದೀವಿ. ಸೊ ಹೀಗೆ ಪಾರ್ಲಿಮೆಂಟರಿ ಏನದಲ್ಲ, ಅನುಭವ ಮಂಟಪ ಏನದಲ್ಲ, ಇವತ್ತು ಕೂಡ ಗೊತ್ತಿದೆ ನಿಮ್ಗೆ. ಬಹುಶಃ ಇದೇ ಮುಂದಿನ ತಿಂಗಳಲ್ಲಿ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ಏನು ಕಟ್ಟಾಕತ್ತಾರ, ಅದನ್ನ ಬಹುಶಃ ಲೋಕಾರ್ಪಣೆ ಇದೆ. ಬಹಳ ಅದ್ಭುತವಾಗಿ ಕಟ್ಟಡ ಟೈಮ್ನಲ್ಲಿ ನಾನು ಹೋಗಿದ್ದೆ, ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ, ಆಶ್ಚರ್ಯಕರದ, ನಿಜವಾಗ್ಲೂ ನಾವು ಮೆಚ್ಚತಕ್ಕಂಥದ್ದಾನೆ. ಹೀಗಾಗಿ ಅನುಭವ ಮಂಟಪ ಏನಿದೆ ಅಲ್ಲ, ಇದು ಕೂಡ ನಮ್ಗೆ ಬಹಳ ಮುಖ್ಯ ಅದ. ಯಾಕಂದ್ರೆ ನಾವು ನಮ್ಮ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಹಲವಾರು ಸಮಸ್ಯೆಗಳಿದಾವೆ, ಹಲವಾರು ಕುಂದು ಕೊರತೆಗಳಿದ್ದಾವೆ, ವಿವಿಧ ಜಾತಿಗಳಿದ್ದಾರೆ, ವಿವಿಧ ಸಮುದಾಯದವರಿದ್ದಾರೆ, ವಿವಿಧ ಧರ್ಮಗಳಿದ್ದಾರೆ, ವಿವಿಧ ಗ್ರಾಮೀಣ ನಗರ ಅಂತ ಕರಿತೀವಿ. ಹೀಗಾಗಿ ವೈವಿಧ್ಯತೆಯಲ್ಲಿ ಏಕತೆ ಇದೆ. ದೇರ್ ಇಸ್ ಎ ಇಂಟಿಗ್ರೇಷನ್ ಇನ್ ಡೈವರ್ಸಿಟಿ. ಏಕ ಭಾರತ ಶ್ರೇಷ್ಠ ಭಾರತ ಅಂತ ನಾವು ಹೇಳ್ತೀವಿ. ಹೌದು, ಏಕ ಭಾರತ ಶ್ರೇಷ್ಠ ಭಾರತ. ಏಕ ಭಾರತ ಶ್ರೇಷ್ಠ ಭಾರತ ಸಾಧನೆ ಮಾಡ್ಲಿಕ್ಕೆ ಈ ಬಸವಣ್ಣವರು ಏನೊಂದು ಪರಿಕಲ್ಪನೆ ಇತ್ತಲ್ಲ, ಅನುಭವ ಮಂಟಪ ಏನು ಕಂಡಿದ್ರಲ್ಲ, ಅಂತ ಅನುಭವ ಮಂಟಪ ಬಹಳ ಮುಖ್ಯ ಅದ. ಸೊ ನಾವು ನೋಡಿದ್ವಿ, ಗ್ರಾಮ ಪಂಚಾಯತ್ಲಿ ಗ್ರಾಮ ಸಭೆ ಇದೆ, ನಗರ ಪ್ರದೇಶದಲ್ಲಿ ನಗರ ಮಂಡಳಿಗಳಿದಾವೆ, ಗ್ರಾಮ ಪಂಚಾಯತ್ ರಾಜ್ಯ ಸಂಸ್ಥೆಗಳಿದಾವೆ, ಲೋಕಸಭೆ ಇದೆ, ವಿಧಾನಸಭೆ ಇದೆ. ಸೊ ಅಂತಲ್ಲಿ ಪ್ರತಿಯೊಬ್ಬರ ಒಂದು ಸಮಸ್ಯೆಗಳನ್ನ ಕೇಳಲಿಕ್ಕೆ, ಅದಕ್ಕೆ ಇತ್ಯರ್ಥಪಡಿಸಲಿಕ್ಕೆ ಕ್ರಿಯಾ ಯೋಜನೆಗಳೇನು ಬೇಕಾಗ್ತದ, ಅದು ಆ ಒಂದು ಬಸವಣ್ಣವರ ಏನೊಂದು ಪರಿಕಲ್ಪನೆ ಇತ್ತು, ಆ ಒಂದು ಪರಿಕಲ್ಪನೆಯಲ್ಲಿ ಇವತ್ತಿನ ದಿನ ಅನುಭವ ಮಂಟಪ ಏನದಲ್ಲ ಅದು ನಡಿಬೇಕಾಗಿರತಕ್ಕಂಥದ್ದನ್ನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಅದು ಒಂದು ಬಹಳ ಜಗತ್ತಿಗೆ ಮೊಟ್ಟ ಮೊದಲು ಬಸವಣ್ಣವರು ಈ ಒಂದು ಪಾರ್ಲಿಮೆಂಟರಿ ಅಂತ ಏನ್ ಅಂತೀವಲ್ಲ, ಈ ಕೌನ್ಸಿಲ್, ಪೀಪಲ್ಸ್ ಕೌನ್ಸಿಲ್, ಪೀಪಲ್ಸ್ ಅಸೆಂಬ್ಲಿ ಏನಂತೀವಲ್ಲ, ಅದು ಭಟ್ರು ಅಂತಕ್ಕಂಥದ್ದನ್ನು ನಮ್ಗೆ ಗಮನಿಸಬಹುದು. ಇನ್ನೊಂದು ಬಹಳ ಇವತ್ತು ಬಹಳ ಪ್ರಸ್ತುತ ಅದ. ಅವಾಗ 12ನೇ ಶತಮಾನದಲ್ಲೇ ಬಸವಣ್ಣವರು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮಹಿಳಾ ಹಕ್ಕುಗಳು, ಮಹಿಳಾ ಸಶಕ್ತೀಕರಣ ಅಂತ ಕರಿತೀವಿ ನಾವು, ವುಮನ್ ಎಂಪವರ್ಮೆಂಟ್ ಅಂತ ಕರಿತೀವಿ. ಅದನ್ನ ನಾವು ವುಮನ್ ಎಂಪವರ್ಮೆಂಟ್ ಕೂಡ ಇವತ್ತು ಬಹಳ ಮಹತ್ವದ. ನಾವು ಅಭಿವೃದ್ಧಿಯ ರಥದಲ್ಲಿ ಮಹಿಳೆಯರು ಪುರುಷರು ಸಮಾನರು. ಯಾವುದೇ ಒಂದು ಅಭಿವೃದ್ಧಿಯ ರಥ ಮುಂದೆ ಹೋಗ್ಬೇಕಪ್ಪ ಅಂತಂದ್ರೆ 2 ಗಾಲಿಗಳು ಮುಖ್ಯವಾಗಿರ್ತದೆ. ಒಂದು ಗಾಲಿ ಏನಾದರೂ ಕುಂಠಿತಗೊಂಡ್ರೆ ಆ ಅಭಿವೃದ್ಧಿಯ ರಥ ಮುಂದೆ ಹೋಗಲ್ಲ. ಮಹಿಳೆಯರು ಒಂದು ರಥ ಆದ್ರೆ ಪುರುಷರು ಇನ್ನೊಂದು ರಥದ ಇನ್ನೊಂದು ಗಾಲಿ. ಈ 2 ಗಾಲಿಗಳು ಬಹಳ ಸಶಕ್ತ ಸಬಲೀಕರಣವಾಗಿರ್ಬೇಕು ಯಾವುದೇ ಒಂದು ರಥ ಅಭಿವೃದ್ಧಿ ಪಥ ಮುಂದೆ ಹೋಗ್ಬೇಕಂತಂದ್ರೆ. ಹೀಗಾಗಿ ಯಾವ ರಾಜ್ಯಗಳಲ್ಲಿ, ಯಾವ ದೇಶಗಳಲ್ಲಿ, ಯಾವ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಮಹಿಳೆಯರ ಒಂದು ಸಬಲೀಕರಣ ಇರಂಗಿಲ್ಲ, ಅಂದ್ರೆ ವುಮನ್ ಎಂಪವರ್ಮೆಂಟ್ ಇರಂಗಿಲ್ಲ, ಎಲ್ಲಿ ಮಹಿಳಾ ತಾರತಮ್ಯ ಇರ್ತದೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ ನಾವು ಇಂಗ್ಲಿಷ್ನಲ್ಲಿ, ಯಾವ ಭಾಗದಲ್ಲಿ, ಯಾವ ಕ್ಷೇತ್ರದಲ್ಲಿ, ಯಾವ ಸಮುದಾಯದಲ್ಲಿ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಏನ್ ಕರಿತೀವಲ್ಲ, ಲಿಂಗ ತಾರತಮ್ಯ ಅಂತ ಏನ್ ಕರಿತೀವಲ್ಲ, ಈ ಲಿಂಗ ತಾರತಮ್ಯ ಇದ್ರೆ ಅಭಿವೃದ್ಧಿ ಕುಂಠಿತಗೊಳ್ತದೆ. ನೋಡ್ರಿ, ಇವತ್ತಿನ ದಿನ ನಾವು ಶಿಕ್ಷಣದಲ್ಲಿ ಲಿಂಗ ತಾರತಮ್ಯ ಕಡಿಮೆ ಆಗಿದೆ ಬಹಳಷ್ಟು. 1947 ಇಲ್ಲಿವರೆಗೆ ನೋಡಿದ್ರೆ ಲಿಂಗ ತಾರತಮ್ಯ ಬಹಳ ಕಡಿಮೆ ಇದೆ. ಆದರೂ ಕೂಡ ಇವತ್ತಿನ ಗ್ರಾಮೀಣ ಪ್ರದೇಶದಲ್ಲಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಬಂದಾಗ ಈಗ ಡಾಕ್ಟರ್ಸು, ಇಂಜಿನಿಯರ್ಸು, ಈ ಏನು ಬಹಳ ಖರ್ಚು ಮಾಡಿ ಕಲಿತಕ್ಕಂಥ ಒಂದು ಕೋರ್ಸ್ಗಳದಲ್ಲ, ಅವಾಗ ಬಂದಾಗ ನಾವು ವಿಚಾರ ಮಾಡ್ತೀವಿ, ಮಗನಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕು, ಮಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕು. ಕೆಲವೊಂದು ಎಕ್ಸೆಪ್ಷನ್ ಇರ್ಬೋದು, ಇಲ್ಲ ನನಗಿಲ್ಲ, ಅದಕ್ಕೆ ನಾನು ಕ್ಷಮೆಯಾಚಿಸ್ತೀನಿ. ಬಹಳ ಮೆಜಾರಿಟಿ ನೋಡಿದಾಗ, ಗ್ರಾಮೀಣ ಪ್ರದೇಶದಲ್ಲಿ ನೋಡಿದಾಗ ಮಹಿಳೆ, ನಮ್ಮ ತಂಗಿಯವರು 18, 17 ವರ್ಷ, 16 ವರ್ಷದಾಗ ಮದುವೆ ಮಾಡಿಬಿಡ್ತೀವಿ, ಮುಂದೆ ಅವ್ರಿಗೆ ಕೆಲಸಕ್ಕೆ ಹೋಗ. ಯಾಕಂದ್ರೆ ನೀನು
ಗಂಡನ ಮನೆಗೆ ಹೋಗೋಳು ನಿನಗೆ ಯಾಕೆ ಅಷ್ಟೊಂದು ಶಿಕ್ಷಣ ಬೇಕು ಅಂತಕ್ಕಂಥದ್ದು ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟಿದೆ, ಕೆಲವು ನಗರ ಪ್ರದೇಶಗಳಲ್ಲೂ ಕೂಡ ಇದೆ. ಈ ತರ ಶಿಕ್ಷಣ ರಂಗದಲ್ಲಿ ತಾರತಮ್ಯ ಇದ್ರೆ, ಆರೋಗ್ಯ ಸೇವೆ, ಆರೋಗ್ಯ ಕ್ಷೇತ್ರ ಅಂತ ಕರೀತಲ್ಲ, ಮಹಿಳೆಯರ ಆರೋಗ್ಯದಲ್ಲಿ ಕೂಡ ನೋಡಿ, ಯಾರಿಗೆ ಮನೆಗೆ ಆರಾಮ ಇರಲಿಲ್ಲ ಪತ್ರ ಫಸ್ಟ್ ಪ್ರಿಫರೆನ್ಸ್ ಈ ಪಿತೃ ಪ್ರಧಾನವಾದ ಸಮಾಜ ಇರೋದ್ರಿಂದ ಪುರುಷರಿಗೆ ಜಾಸ್ತಿ ನಾವು ಮಹತ್ವ ಕೊಡ್ತೀವಿ ಹೊರತು ಮಹಿಳೆಯರಿಗೆ ಕೊಡಲ್ಲ. ಇರ್ಬೋದು, ಕೆಲವೊಂದು ಎಕ್ಸೆಪ್ಷನ್ ಇರ್ಬೋದು, ಬಟ್ ಜನರಲ್ ಆಗಿ ನಾನು ಮಾತಾಡ್ತಾ ಇರ್ಬೋದು. ಹೀಗಾಗಿ ಆರೋಗ್ಯದಲ್ಲಿ ಕೂಡ ತಾರತಮ್ಯ ಇದೆ, ಶಿಕ್ಷಣದಲ್ಲಿ ಕೂಡ ಲಿಂಗ ತಾರತಮ್ಯ ಅದ, ಹಾಗೆ ಕೆಲಸದಲ್ಲಿ ಕೂಡ ಜೆಂಡರ್ ಡಿಸ್ಕ್ರಿಮಿನೇಷನ್ ಇನ್ ಲೇಬರ್ ಮಾರ್ಕೆಟ್ ಅಂತ ಕರಿತೀವಿ ನಾವು. ಅಂದ್ರೆ ಕೆಲಸದಲ್ಲಿ ಕೂಡ ಲಿಂಗ ತಾರತಮ್ಯ ಅದ, ಮಹಿಳೆಯರಿಗೆ ಕೆಲಸ ಕೊಡಲ್ಲ. ಹಾಗೇನೆ ಈ ನಿರ್ಣಯ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ ನಾವು. ನಿರ್ಣಯ ತೆಗೆದುಕೊಳ್ಳಲು ನೀವು ನೋಡ್ರಿ, ಗ್ರಾಮ ಪಂಚಾಯತಿ 33%, ಯಾಕೆ 50%, 49% ಟೋಟಲ್ ಪಾಪ್ಯುಲೇಷನ್ ಅವ್ರು ಸೇರದ, ಯಾಕೆ 50% ಕೊಡಬಾರ್ದು, 33% ಕೊಟ್ಟಿದ್ರು ಇರ್ಲಿ. ಅದು ಪೀಪಲ್ಸ್ ಡೆಮೋಕ್ರೆಟಿಕ್ ಪಾರ್ಟಿಸಿಪೇಷನ್. ಆ ಪಾರ್ಟಿಸಿಪೇಷನ್ ಡೆಮೋಕ್ರಸಿ ಏನಿದೆ, ಅವ್ರು ಎಷ್ಟು ಭಾಗವಹಿಸ್ತಾರೆ, 33% ಕೊಟ್ಟರು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಕ್ರಿಯಾ ಯೋಜನೆಗಳ ರಚನೆ ಮಾಡುವಾಗ ಎಷ್ಟು ಮಟ್ಟಿಗೆ ಅವರು ಭಾಗಿಯಾಗ್ತಾರೆ, ಅವ್ರ ವಯಸ್ಸಾಗಲಿ ಅವ್ರ ಸಮಸ್ಯೆಗಳನ್ನು ಎಷ್ಟು ಮಟ್ಟಿಗೆ ವಾಸ್ತವವಾಗಿ ಕೇಳ್ತಾರೆ. ಮಹಿಳೆಯರ ಪರವಾಗಿ ಅವರ ಗಂಡನೇ ಜಾಸ್ತಿ ಭಾಗವಹಿಸ್ತಾನೆ ಹೊರತು ಮಹಿಳೆಯರು ಇವತ್ತಿನ ಸುಮ್ಮನೆ ಕೂತಿರ್ತಾರೆ. ಎಲ್ಲರೂ ಗಂಡನೇ ಮಾಡ್ತಾ ಇರೋದು.